ಮೂಡಾಪುರ ಸಾರಲ್ಲ ಮೂಡಾಪುರ ಸಾರಲ್ಲ ಬೇಡದ ಎನ್ನನು ಮೂಡಾಪುರ ಸಾರಲ್ಲ. ಅಯ್ಯೋ ಪರಮಾತ್ಮ, ಮೂಡಾದ ಎನ್ನನು ನೋಡುತ್ತ ಹೃದಯ ಮೂಡಾದ ಎನ್ನನು ನೋಡುತ್ತ ಹೃದಯ ಮಾಡುವುದೀಗದ ಮಂಡಾಮತಿಯ ಕೆಳ ಮೂಡಾಪುರ ಸಾರಲ್ಲ ಬೇಡದ ಎನ್ನನು ಮೂಡಾಪುರ ಸಾರಲ್ಲ. ಅಯ್ಯೋ ಪರಮಾತ್ಮ, ವಿಕ್ರಮ, ಸರಿರಾಜನೇ, ನಿನ್ನ ಪಾಪಿಯಾದ ಕೈಗಳಿಂದ ಈ ನನ್ನ ಪಾದಗಳನ್ನು ಮುಟ್ಟಬೇಡ. ಜಾತಿಯಲ್ಲಿ ಗಾಡಿಗ ತಪ್ಪುವುದನು, ರೂಪಿನಲ್ಲಿ ಕಪ್ಪು ರೂಪವುಳ್ಳವನಾದವನು. ಆದರೆ ನೀನು ನಿಷ್ಠಾವಂತನು, ಕೀರ್ತಿವಂತನು, ಧರ್ಮಿಷ್ಠನು. ನಿಮಗೆ ಬರಬೇಕಾದ ದುರಂತರಗಳು ಅಯ್ಯೋ ಪರಮಾತ್ಮ, ಸ್ವಲ್ಪ ದೂರವಾದರೂ ಆಗಬಹುದು. ಅದೊಂದ ವಿಕ್ರಮ, ಪರಮಾತ್ಮ, ಈ ನಿನ್ನ ರಕ್ತ ಕಷ್ಟವಾದ ಸಿಂಹಾಸನದ ಮದಂಕಾರದಲ್ಲಿ ಕುಳಿತು ನಿನ್ನ ಕರ ಚಪ್ಪಾಳೆಯನ್ನು ಹೊಡೆದು ನನ್ನನ್ನು ಜನಿಸಿರುವೆಯೋ ಆ ನಿನ್ನ ಕರಾಚರಾಳಗಳನ್ನು ನಾನು ಗಡಿಸಿದ ಅಯ್ಯೋ, ನಾನು ಛಾಯಾದೇವಿ ಸುಕುಮಾರನೇ, ಪಾವನಿ ತನಕನೇ, ನಾನು ಲಭಿಸಿದನೇ ಮೂಡ. ಅದೊಂದ ನೀನು 90 ತಿಂಗಳ ಕಾಲ ಅಘೋರವಾದ ಕಷ್ಟವನ್ನು ಪಡಲೇಬೇಕು. ಅಯ್ಯೋ ಪರಮಾತ್ಮ, ವಿಕ್ರಮ, ಸರಿರಾಜನೇ, ನೀನು 7 ವರ್ಷ ಕಾಲ ಅಘೋರವಾದ ಕಷ್ಟವನ್ನು ಪಡಲೇಬೇಕು. ಅಯ್ಯೋ ಪರಮಾತ್ಮ, ಅದು ನಾನು ಕಂಡು ಬರಲೇಬೇಕು. ದಾರಿಯನ್ನು ಬಿಡುವುದಂತ ಪರಮಾತ್ಮ. ಏಕೆ ನಿಂದಿಸಿದೆ ಅಸನಿಯ, ಏಕೆ ನಾದರಿದೆ ಅದೊರೆಯ, ಏಕೆ ನಿಂದಿಸಿದೆ ಅಯ್ಯೋ ಮಂತ್ರಿ. ಮಹಾಪ್ರಭು, ನಿಂದಿಸಿದೆ ಅಸನಿಯ, ಏಕೆ ನಾಮ್ ತೆರಿದೆ ಅದೊರೆಯ, ಏಕೆ ನಿಂದಿಸಿದೆ ಮಂತ್ರಿ. ಮಹಾಪ್ರಭು, ಸೇರಿದ ಸಭೆಯಾಳು ಜರಿದೋ ಅಪಮಾನಕ್ಕೀಡಾದೆ ಎ ದೇವ. ಅಯ್ಯೋ ಮಂತ್ರಿ. ಮಹಾಪ್ರಭು, ದುಃಖಿಸಬೇಡಿ. ಸೇರಿದ ಸಭೆಯಾಳು ಜರಿದೋ ಅಪಮಾನಕ್ಕೀಡಾದೆ ಎ ದೇವ, ಏಕೆ ನಿಂದಿಸಿದೆ ಅಸನಿಯ, ಏಕೆ ನಾಮ್ ಧರಿದೆ ಅದರೆಯ, ಏಕೆ ನಿಂದಿಸಿದೆ ಮಂತ್ರಿ. ಮಹಾಪ್ರಭು, ಅಯ್ಯೋ ಮಂತ್ರಿ. ಮಹಾಪ್ರಭು, ಆ ಪರಮಾತ್ಮನನ್ನು ನಾನು ಎಷ್ಟು ವಿಧಿಯನಾಗಿ ಬೇಡಿಕೊಂಡಾಗ್ಯೂ ಹಿಡಿದ ಕೋಪವನ್ನು ಬಿಡದೆ ಹೊರಟೆ ಹೋದರಲ್ಲ, ಮುಂದೇನು ಮಾಡಲಿ ಮಂತ್ರಿ? ಮಹಾಪ್ರಭು, ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡು ನಮ್ಮ ಪಟ್ಟಣಕ್ಕೆ ಹೋಗೋಣ ನಡೆ ಪ್ರಭು. ನಿಜ ಮಂತ್ರಿ, ನೀನು ಹೇಳ್ತಿರೋ ಮಾತು ಸತ್ಯ. ಮಹಾಮಂತ್ರಿಗಳೇ, ಏರಿಗೆ ನೀರೇ ಲಕ್ಷಣ, ನಾರಿಯರಿಗೆ ಗುಣವೇ ಲಕ್ಷಣ. ಮಂತ್ರಿ, ಏರಿಗೆ ನೀರೇ ಲಕ್ಷಣ, ನಾರಿಯರಿಗೆ ಗುಣವೇ ಲಕ್ಷಣ, ಧೀರನಿಗೆ ಧೈರ್ಯವೇ ಲಕ್ಷಣ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವುದು. ಅದರಂತೆ ಆ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ನಮ್ಮ ರಾಜಕಾರ್ಯಕ್ಕೆ ನಡೆಯಲಿ ಮಂತ್ರಿ. ಹಾಗೆ ಆಗಲಿ ಪ್ರಭು. ಶನಿದೇವರ ಪಾದ ಗೋವಿಂದೋ. ಕರ್ಯಪಾಲನ ದುರ್ಗವನೇರಿಸಿ, ಕರ್ಯಪಾಲನ ದುರ್ಗವನೇರಿಸಿ ಗೋರಾಕಾರನು ಸೇರಿಸುವ, ಗೋರಾಕಾರನು ಸೇರಿಸುವ, ಕಳಿಸುವ ಗುರುಸುವ ದುರ್ಗನ ತಿರವ, ಕಳಿಸುವ ಕಳಿಸುವ ದುರ್ಗನ ತಿರವ. ಕರ್ಯಪಾಲನ ಕರ್ಯಪಾಲನ ಕರ್ಯಪಾಲನ. ಮದಾಂಧನಾದ ವಿಕ್ರಮನು ನನ್ನನ್ನೇ ಜ್ಞಾಪಿಸಿಕೊಂಡು ತನ್ನ ರಾಜ ಕರ್ತವ್ಯವಾಗಿರುವನು. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಎನ್ನ ಮಾಯಾಸಕ್ತಿಯಿಂದ ಒಂದು ಪಂಚವರ್ಣದ ಕುದುರೆಯನ್ನು ನಿರ್ಮಿಸಿ ಆ ಕುದುರೆಗೆ ನಾನೇ ಒಬ್ಬ ಕಾರವಾರನಾಗಿ ಹೋಗಿ ಮದಾಂಧನಾದ ವಿಕ್ರಮನಿಗೆ ವಿಕ್ರಯಿಸಿ ಅಘೋರವಾದ ಕಷ್ಟವನ್ನು ಕೊಡಲು ನನಗಿದ ಒಳ್ಳೆ ಸಮಯ, ನನಗೆ ತಕ್ಕ ಸಮಯ. ನಾನೀಗಲೇ ಹೋಗುವೆನು. ಜೈ ಕಲಿಬಾಯಿ.
ರಾಜಸ್ಥಾನ್ ಅಲ್ಲಾಂದೊಳಗೆ ಕಾಣ್ತೈತೆ ಏ ರಾಜಸ್ಥಾನ್ ಕೋನ್ಬಿಲ್ಲ ಇಲ್ಲಿ ಏ ಕೊಳಗಂಡಳ್ಳಿ ಹೇ ಇನ್ನೂ ಮುಂದಕ್ಕೆ ಚಲಿಸಿ ನೋಡಿ ಬನ್ನಿ. अच्छा अच्छा देख रे काई का चमाच रे काई का चमाच रे काई का चमाच रे अच्छा अच्छा देख रे काई का चमाच रे काई का चमाच रे काई का चमाच रे अचली पिचली कावली चंपले हे बड़ा हे अचली पिचली कावली चंपली हम तुम देखो बुलबुल बुलबुल अच्छा रे अच्छा अच्छा देख रे काई का चमाच रे काई का चमाच रे काई का चमाच रे हमारे गोड़ा हंसागे तुम्हारे गोड़ा देखेंगे हाँ देखेंगे हमारे गोड़ा हंसागे तुम्हारे गोड़ा देखेंगे हम तुम देखो बुलबुल बुलबुल अच्छा रे अच्छा अच्छा देख रे खाई का चमाच रे खाई का चमाच रे खाई का चमाच रे ಓಹೋ ನಂದ ಸಮಾಚಾರ ಕೇಳ್ತೈತೆ ಅಮರೇ ಕಾರ್ವಾನ್ ತುಮಾರೇ ಕೋನ್ ಅಂದ್ರೆ ನೀನು ಯಾರು? ನಾನು ವಿಕ್ರಮನ ಮಂತ್ರಿ. ಕ್ಯಾ ನೀನು ವಿಕ್ರಮನ ಕಡೆದು ಮಂತ್ರಿ? ಹೌದು. ಈ ಕುದುರೆ ಹೆಚ್ಚು ತಂದ್ರವರಿ? ಕ್ಯಾ ಚೋಟ ಸಾವ್ಕಾರ್ ನಮ್ದು ಕುದುರೆ ಸಮಾಚಾರ ಕೇಳ್ತೈತೆ. ಹೌದು. ಇದು ಮಾರದೊಳಗೆ ತಂದೈತೆ. ಹಾಗಾದ್ರೆ ಈ ಕುದುರೆನೇ ಮಗಾದ ಕೊಡುವಿರಾ? ಇದು ನಿಮ್ಮಂತ ಚೋಟ ಸಾವ್ಕಾರ್ಗೆ ದೇತಾನೆ ಮತ್ತಾರಿಗಾದ್ರೂ ಕೊಡುವಿರಿ? ಇದು ಬಡೆ ಬಡೆ ರಾಜರಿಗಾದ್ರೆ ಪ್ರಿಯದೊಳಗೆ ಕೊಟ್ಟು ಬಿಡ್ತೈತೆ. ಹಾಗಾದ್ರೆ ನಮ್ಮ ಮಹಾರಾಜರು ಕರೆದುಕೊಂಡು ಬರೋಣ ಅವರಿಗಾದ್ರೂ ಕೊಡುವಿರಾ? ಕ್ಯಾ ತುಮ್ನ ರಾಜ ಹಾ ಅರೆ ಜಲ್ದಿ ಬುಲಾವ್ ಅಮರ ಗೋಡ ದೇಖಂಗೆ ಅಚ್ಚ ಅಚ್ಚ ಕರೆದುಕೊಂಡು ಬರುವೆನು. ಮಹಾರಾಜ ಮಂತ್ರಿಗಳ ಯಾರೊಬ್ಬ ಕಾರವಾಹನರು ನಮ್ಮ ನಗರಕ್ಕೆ ಒಂದು ಕುದುರೆ ಹಿಡಿದುಕೊಂಡು ಬಂದಿರಬಹುದು. ಮಹಾಮಂತ್ರಿ ಕಷ್ಟ ಬಂದ ಕಾಲದಲ್ಲಿ ಆ ಕುದುರೆಯ ಸಮಾಚಾರ ನಮಗೆ ಏಕೆ ಮಂತ್ರಿ? ಮಹಾರಾಜ ಆ ಕುದುರೆ ನೋಡಿದ್ರೆ ಬಹಳ ಸುಂದರವಾಗಿರುವುದು. ಮಂತ್ರಿ ನಮ್ಮ ಕುದುರೆಯ ಆಲಯದಲ್ಲಿ ಸವಾರಿಗೆ ಬೇಕಾದಂತಹ ಕುದುರೆಗಳು ಇರುವುದಿಲ್ಲವೇ ಮಂತ್ರಿ? ಆ ಕುದುರೆ ಪಂಚವರ್ಣದ ತುರ್ಗ 5 ಬಣ್ಣಗಳಿಂದ ಕೂಡಿರುವುದು. ಹಾಗಾದ್ರೆ ಆ ಕುದುರೆ ಎಲ್ಲಿರುವುದು? ನನ್ನ ಜೊತೆ ಬಂದ್ರೆ ನಾನು ತೋರುತ್ತೇನೆ. ನಡೆಯ ನೋಡೋಣ. ಮಹಾಪ್ರಭು ಮಂತ್ರಿ ಕುದುರೆ ಇಲ್ಲೇ ಇರುವುದು. ಇದು ನಿಮ್ದು ಮಹಾರಾಜು? ಹೌದು, ಇವರೇ ನಮ್ಮ ಚಕ್ರವರ್ತಿಗಳಾದ ಮಹಾರಾಜರು. ಸಲಾಂ ಮಹಾರಾಜ್ ಸಲಾಂ ಮಹಾರಾಜ್ಗೂ ಸಲಾಂ ಅಚ್ಚಕ್ಕೂ ಸಲಾಂ. ಕಾರವಾನ್ರಿ ನಿಮಗೆ ಮಂಗಳವಾಗಲಿ. ಈ ಕುದುರೆ ಬಹಳ ಲಕ್ಷಣವಾಗಿರುವುದು. ಈ ಕುದುರೆಯನ್ನು ನಮಗೆ ಕೊಡುವಿರಾ? ಕ್ಯಾ ಮಹಾರಾಜ್ ನಮ್ದು ಕುದುರೆ ಸಮಾಚಾರ ಕೇಳ್ತೈತೆ. ಹೌದು. ಇದ್ರದ್ದು ಕರೀದಿ ಕಿರೀದಿ ಕ್ಯಾಬಿ ನೈ ಮಹಾರಾಜ್. ಮತ್ತೀಗಾದ್ರೂ ಕೊಡುವಿರಿ? ಇದ್ರದ್ದು ಮೇಲೆ ಕುಳಿತು ಏಕ್ ರೌಂಡ್ ಸವಾರಿ ಕರ್ನೆತು ಇದು ಪ್ರಿಯದೊಳಗೆ ಕೊಟ್ಟು ಬಿಡ್ತೈತೆ. ಹಾಗಾದ್ರೆ ಈ ಕುದುರೆಯನ್ನು ನಮಗೆ ಕೊಡುವರಾಗಿ. ಏ ಗೋಡ ಉದರ್ ಜಾವ್. ಏ ಚೋಟ ಸಾವ್ಕಾರ್ ಇದರ ಕಾರವಾನರೇ ಬಂಧನ ವಿಚಾರವೇನು? ಅರೆ ಥೇರಿ ಬೋಸಡಿಕ ಇದರ ಬಂಧನ ವಿಚಾರವೇನು? ದೇಖೋ ಚೋಟ ಸಾವ್ಕಾರ್ ನಮ್ದು ಕುದುರೆಗೆ ನಿಮ್ದು ಕೊಂಡಿಂದ ಹೊಡೆದರೆ ಅದು ಮುಂದಕ್ಕೆ ಚಲ್ತಾನೆ. ನಿಮ್ದು ಕುದುರೆ ಮತ್ತಾರ ಕೊಳೆ ಉಳಿದ್ರೆ ಮುಂದಕ್ಕೆ ಹೋಗುದು. ನಮ್ದು ಕುದುರೆಗೆ ನಮ್ದು ಕೊರಡಿನ ಎರಡು ಪಟ್ಟು ಬಿಗಿಯಾಗಿ ಬಿದ್ದರೆ ಇದು ವೇಗ ಮಾರ್ಗವಾಗಿ ಚಲಿಸುವುದು. ಹಾಗಾದ್ರೆ ಆ ಕೊರಡೆಯಲ್ಲಿರುವುದು ಅಮರ ಪಾಸ ಅಲ್ಲೋ ಎಲ್ಲಿ ಕೊಡುವರಾಗಿ? ಎಲ್ಲೋ ಮಹಾಪ್ರಭು ಮಂತ್ರಿ ಅವರ ಕುದುರೆಗೆ ನಮ್ಮ ಕೊರಡೆಯಿಂದ ಹೊಡೆದ್ರೆ ಮುಂದಕ್ಕೆ ಹೋಗುದಿಲ್ಲವಂತೆ. ಮತ್ತಾರ ಕೊಡೆಯಿಂದ ಹೊಡೆದ್ರೆ ಈ ಕುದುರೆ ಮುಂದಕ್ಕೆ ಹೋಗುವುದು? ಅವರ ಕುದುರೆಗೆ ಅವರ ಕೊರಡೆಯಿಂದ 2 ಪೆಟ್ಟನ್ನು ಬಿಗಿಯಾಗಿ ಬಿಗಿದರೆ ಏಗ ಯೋಗ ಮಾರ್ಗದಲ್ಲಿ ಹೋಗುದಂತೆ. ಆ ಕೊರಡೆಯಲ್ಲಿರುವುದು ಮಂತ್ರಿ? ನನ್ನಲ್ಲಿರುವುದು ತೆಗೆದುಕೊಳ್ಳಿ. ಇದು ಕೊಡುವನಾಗು. ತೆಗೆದುಕೊಳ್ಳಿ. ಕಾರವಾನ್ರಿ ಮಹಾರಾಜ್ ಈ ಕುದುರೆಯ ಲಕ್ಷಣವನ್ನು ತಿಳಿಸಿ. ಕ್ಯಾ ಮಹಾರಾಜ್ ನಮ್ದು ಕುದುರೆ ಲಕ್ಷಣ ಕೇಳ್ತೈತೆ. ಹೌದು. देखो महाराज एक मार मारे तो जंगल को जाता है महाराज, अभी 2 मार मारे तो ऊपर को जाता है महाराज, अभी 3 मार मारे तो ಲೋಕ को चलो गया. ಈ ಕುದುರೆಗೆ ನಮ್ಮ 3 ಲಕ್ಷಣ ಇರುವುದು. ಮಂತ್ರಿಂದ್ರ ಮಹಾಪ್ರಭು ಈ ಕುದುರೆಯ ಲಕ್ಷಣವನ್ನು ತಿಳಿದಂತಾಯಿತು. ಈ ಕುದುರೆ ಮೇಲೆ ಕುಳಿತು ಸ್ವಲ್ಪ ದೂರ ಹೋಗಿ ಸವಾರಿ ಮಾಡಿಕೊಂಡು ಬರುವ ತನಕ ಪಟ್ಟಣ ಕಡೆ ಜಾಗರೂಕನಾಗಿರುವನಾಗ ಮಂತ್ರಿ. ಆಗಬಹುದು ಮಹಾಪ್ರಭು. ಇದು ರಾವು ಕಾಲ. ಕುದುರೆ ಏರಬೇಡಿ. तेरी भोसड़ी का राव कला क्या नहीं केतु कला क्या नहीं महाराज. तुम बैठो महाराज बैठो. चलो महाराज चलो. अरे तुम बैठो महाराज बैठो. चलो महाराज चलो. हमारा घोड़ा देखेंगे ಹಚ್ಚ. ಮಂತ್ರಿ ಮಹಾಪ್ರಭು ಇಷ್ಟ ಬಂದ ಕಾಲದಲ್ಲಿ ರಾಹುಕಾಲ ಕೇತುಕಾಲ ನಮ್ಮನ್ನೇನು ಮಾಡಬಲ್ಲದು. ಪಟ್ಟಣ ಕಡೆ ಜಾಗರೂಕರಾಗಿರುವನಾಗು. अरे तेरी भोसड़ी का तुम चलो. ಪರಮಾತ್ಮ ಅಮ್ಮಮ್ಮ ಕಾಣೆ ಇಂತ ದುರ್ಗ ರೂಢಿಯೊಳಗೆ ಕಾತುದೀಗ
ಅಮ್ಮಮ್ಮ ಕಾಣೆ ಇಂಥ ರೂಢಿಯೊಳಗೆ ಸಾಕುದೀಗ. ಪರಮಾತ್ಮ ಮೀರಿ ಸೆಳೆದರೆ ಆರಿಪಾಪುದ. ಪರಮಾತ್ಮ ಮೀರಿ ಸೆಳೆದರೆ ಆರಿಪಾಪುದು ಗಗನ ಮೋಟ ಗಗನ ಮಾರ್ಗ ಅಮ್ಮಮ್ಮ ಕಾಣಿ ಇಂಥ ರೂಢಿಯೊಳಗೆ ಸಾಕುದೀಗ. ಆಹಾ ಪರಮಾತ್ಮ, ಈ ಕುದುರೆ ಮೇಲೆ ಕುಳಿತು ಸವಾರಿ ಮಾಡುತ್ತಿದ್ದರೆ ನನ್ನ ಮನಸ್ಸಿಗೆ ಉಲ್ಲಾಸವೇ ತೋರುತ್ತಿರುವುದಿಲ್ಲ. ಹಿರಳಿ, ಈ ಕುದುರೆಗೆ ಈ ಕೊರಡೆಯಿಂದ 2 ಪೆಟ್ಟನ್ನು ಹೊಡೆದು ಚಲಿಸಿ ನೋಡಿವನು. ಹೈ ಆರೀತು ಕುದುರೆಯ ಸೇರಿತು ಗಗನವ. ಅಯ್ಯೋ ಪರಮಾತ್ಮ, ಆರೀತು ಕುದುರೆಯ ಸೇರಿತು ಗಗನವ. ಏನ ಮಾಡಲಿ ನಾನು, ಏನ ಮಾಡಲಿ ನಾನು, ಯಾರಿಗೆ ಹೇಳಾನೆ ವಿಧಿಯ ತಂದೆ ಬಿಟ್ಟಿತೋಯನ. ಅಯ್ಯೋ ಪರಮಾತ್ಮ, ಗೋರಾಕಾನನಾದೋಲ ತಂದೆ ಬಿಟ್ಟಿತೋಯನ. ಏನ ಮಾಡಲಿ ನಾನು, ಏನ ಮಾಡಲಿ ನಾನು, ಯಾರಿಗೆ ಹೇಳಾನೆ ವಿಧಿಯ ವಿಧಿಯ. ಪರಮಾತ್ಮ, ಹಾಯೋ ಪರಮಾತ್ಮ, ಪರಮಾತ್ಮ, ಈ ಕುದುರೆಯು ನನ್ನನ್ನು ಎಂತಹ ಘೋರಾರಣ್ಯಕ್ಕೆ ತಂದು ಬಿಟ್ಟಿತಲ್ಲ. ಅಯ್ಯೋ ಪಾಪಿಯಾದ ವಿಕ್ರಮನೇ, ಈ ಅರಣ್ಯದಲ್ಲಿ ಅಲೆದು ನಡೆದು ನನಗೆ ಹಸಿವು ಬಾಯಾರಿಕೆಯೂ ಹೆಚ್ಚಾಗುತ್ತಿರುವುದಲ್ಲ. ಅಯ್ಯೋ ಪರಮಾತ್ಮ, ದಾಗದ ಬಾವಿಯನ್ನು ತಾಳಲಾರಲ್ಲ ತಂದೆ. ಹಿರಳಿ, ಇದೆಲ್ಲವೂ ನಿನ್ನ ಪ್ರಭಾವ. ಏನು ಮಾಡಬೇಕಿದ್ರೂ ಅದೆಲ್ಲವನ್ನು ಮಾಡಿ ನಿನ್ನ ಕೃಪೆ ಇದ್ದಂತಾಗಲಿ. ಪರಮಾತ್ಮ, ಈ ಕುದುರೆಯನ್ನು ಈ ರಕ್ಷಕ್ಕೆ ಬಂಧಿಸಿ ಎಲ್ಲಿ ಆದರೂ ಒಂದು ಸರೋವರವನ್ನಾದರೂ ಹುಡುಕಿಕೊಂಡು ಹೋಗುವೆನು. ಅಯ್ಯೋ ಪರಮಾತ್ಮ, ಕರೆಯುವೆ ನಿನ್ನ ಕರಿಮಣಿ ನಾನು, ಕಲ್ಯಾಣಿನೋ ಕೊನೆ ಕೊನೆ, ಐ ಕಲ್ಯಾಣಿನೋ ಕೊನೆ
ಬೇಡ ಹೇಳೆ, ಅಳ್ಬೇಡ ಹೇಳೆ. ನಿನಗೆ ರೇಷ್ಮೆ ಸೀರೆ ಏನಾದ್ರೂ ತಂದು ಕೊಡ್ತೀನಿ, ಮೈಸೂರು ಸಿಲ್ಕ್ ಆದ್ರೂ ತಂದು ಕೊಡ್ತೀನಿ. ಹೇಳೆ, ಅಳ್ಬೇಡ ಹೇಳೆ. ಈ ಕುಂತಿರೋರಲ್ಲ ಈಗ ಅಂತ 16ರಲ್ಲೂ ಬಿಟ್ಕೊಂಡು ನಗ್ತಾರ. ಹೇಳೆ, ಬಿಡು, ನಾನು ಹೇಳಲ್ಲ, ಹೋಗು. ನಂಗೆ ರೇಷ್ಮೆ ಸೀರೆ ತಂದ್ಕೊಡು, ಆಮೇಲೆ ಎದ್ದೇಳ್ತೀನಿ. ಲೇ ಮಲ್ಲಿ, ತೊಟ್ಕೊಳಕ್ಕೆ ಏನಂದ್ರೆ ಏನೂ ಇಲ್ಲ. ಸದ್ಯಕ್ಕೆ ಕಾಟನ್ ಸೀರೆ ಇಲ್ಲ, ರೇಷ್ಮೆ ಸೀರೆ ಹೋಗ್ತಾನೆ. ಕರಿಮಲ್ಲ ಲೇ ಮುಚ್ಚಲೆ ಬೋಸಡಿ ಬಾಯ. ಅಯ್ಯಪ್ಪ ಸಾಕಪ್ಪ, ಹೋಗ್ಲಿ. ಸಾಕು. ಮಕ್ಳಾರ ಕೇಳೋಕ್ ಹೋಗಿದ್ದಲ್ಲ, ದೇವ್ರು ನಿನ್ ಮಕ್ಳು ಕೊಡ್ತೇನೆ. ಕೊಡ್ತು ಕಣ್ ಮಾರಯ್ಯ. ಒಂದ್ ಕೆಲಸ ಮಾಡು, ನಾನ್ ಕೊಳಗಂಡಳ್ಳಿಲಿ ಬಿದ್ಕೋತೀನಿ, ನೀನ್ ಬೆಂಗಳೂರಲ್ಲಿ ಬಿದ್ಕೊ. ಮಕ್ಳದ್ ಹೆಂಗಾಯ್ತವ ನಾನು ನೋಡ್ಬಿಡ್ತೀನಿ. ಹೋಗೋಗು, ನಾನೇ ಹೋಗಿ ಯಾವನ್ನಾರ ಇಷ್ಟ ಬಂದವನ್ ಕರ್ಕೊಂಡೋಗಿ ಮಲ್ಕೋತೀನಿ. ಹೋಗ್ಲಿ, ನೀನ್ ಯಾವ ನಾನು ಬಿದ್ಕೊಳ್ವೆ. ನಡಿ ನಡಿ, ಇಲ್ಲಿಗೆ ಆಗೋ ಕೆಲಸ ಎಲ್ಲ ಬಿಟ್ಬಿಟ್ಟು ಏನೋ ಬಂದಿದ್ದೀವಿ, ನಡಿ ಹೋಗೋಣ. ಅಲ್ಲ ಕಣ್ರಣ್ಣ, ಅಲ್ಲ ಕಣಕ್ಕ, ನಿನ್ ಬಾಯಿ ಮಣ್ಣಾಕ ಸರಿನಾ? ಒಂದಿದ್ರೆ ಒಂದಿಲ್ಲ, ಹಾಕ್ತೀನಿ ಅಂದ್ರೆ ಹಕ್ಕಿಲ್ಲ, ಇಕ್ತೀನಿ ಅಂದ್ರೆ ಸೌದೆ ಇಲ್ಲ. ನನ್ನ ಯೋಚನೆ ನನಗೆ. ಈ ನನ್ನ ಮೊರ್ಮಗ ರಾತ್ರಿಗೆ ಹೋಗಿ ಬಿದ್ಕೊಂಡಿದ್ದು ಬೆಳಗ್ಗೆ ಬರ್ತಾನೆ, ಮುಖ ನೋಡ್ತಾನೆ, ಮತ್ತೆ ಹೋಗ್ತಾನೆ, ಅವ್ರಿ ರೊಟ್ಟಿ ತಿರುಗ್ತಾನೆ, ಸಂಜೆ ಬರ್ತಾನೆ, 2 ಮುದ್ದೆ ಗಟ್ಟಿಸ್ಬಿಟ್ಟು ಮತ್ತೆ ಗೋಣಿಚೀಲ ಎತ್ತಿ ಕಂಕಲ್ಲಿ ಇಟ್ಕೊಂಡು ರೈಟ್ ಹೇಳ್ದ ಅಂದ್ರೆ ನನ್ನ ಮೊರ್ಮಗ ಮುಖ ತೋರಿಸಿದ್ರೆ ಹೇಳ್ಕೊಡ್ತೀನಿ. ನಾನು ನೋಡು ಗಂಟ ನೋಡ್ದೆ, ನೀನ್ ಅಜ್ಜಿ ಇರು ಅಂತ ಹೇಳ್ಬಿಟ್ಟು ನನ್ನ ಇಷ್ಟ ಬಂದನ್ ಕರ್ಕೊಂಡು ಮಲ್ಕೊಂಡೆ. ತಪ್ಪೇನಂತದೆ? ಯಾಕೆ ಮಕ್ಳಾಗಲ್ವಾ? ಯಾವನ್ನಾದ್ರೂ ಕಳ್ಕೊಂಡು ನಡಿಯ ಹೋಗೋಣ, ಗೊತ್ತಾಯ್ತು? ಹಾಗೆ ಆಗ್ಲಿ ಬಿಡು. ಧ್ವಂಸ ಮಾಡುವ ಪಡೋ ವಿಕ್ರಮನೋ, ಪಡೋ ವಿಕ್ರಮನೋ, ಪಡೋ ವಿಕ್ರಮನೋ. ಧ್ವಂಸ ಮಾಡುವ ಪಡೋ ವಿಕ್ರಮನೋ, ಪಡೋ ವಿಕ್ರಮನೋ, ಪಡೋ ವಿಕ್ರಮನೋ. ಎನ್ನ ಮಾಯದಿ ಕೊಳವ ನಿರ್ಮಿಸಿ ಜನರಲ್ಲಿ ನಾನು ಮಾಯಗೈರುವೆ. ಎನ್ನ ಮಾಯದಿ ಕೊಳವ ನಿರ್ಮಿಸಿ ಜನರಲ್ಲಿ ನಾನು ಮಾಯಗೈರುವೆ. ಧ್ವಂಸ ಮಾಡುವ ಪಡೋ ವಿಕ್ರಮನೋ, ಪಡೋ ವಿಕ್ರಮನೋ, ಪಡೋ ವಿಕ್ರಮನೋ. ಮದನ್ಯ ಊಳನಾದ ವಿಕ್ರಮನು ನನ್ನನ್ನೇ ಜ್ಞಾಪಿಸಿಕೊಂಡು ಅಘೋರವಾದ ಕಾಡಿಗೆ ಹೋಗಿರುವನು. ಆ ಕಾಡಿನಲ್ಲಿ ಬಿದ್ದು ದಾಹ ಏನು ಮಾಡಲಿ, ಏನು ಮಾಡಲಿ? ಇರಲಿ, ಎನ್ನ ಮಾಯಾಸಕ್ತಿಯಿಂದ ಒಂದು ಸರೋವರ ನಿರ್ಮಿಸಿ ಮದಾಂಧನಾದ ವಿಕ್ರಮನು ಆ ಸರೋವರಕ್ಕೆ ಬಂದ ಕೂಡಲೇ ಸರೋವರವನ್ನೇ ಮಾಯ ಮಾಡುವನು. ಅದೂ ಅಲ್ಲದೆ ಎನ್ನ ಮಾಯಾಸಕ್ತಿಯಿಂದ ಒಂದು ಕೊಳವನ್ನು ನಿರ್ಮಿಸಿ ಮೂರ್ಖನಾದ ವಿಕ್ರಮನು ಆ ಕೊಳಕ್ಕೆ ಕರಗಳಲ್ಲಿಟ್ಟ ಕೂಡಲೇ ಕೊಳವನ್ನು ಮಾಯ ಮಾಡುವೆನು. ಅದೂ ಅಲ್ಲದೆ ನಾನು ಕೊಟ್ಟಂತ ತುರ್ಗವನ್ನು ಸಹ ಮಾಯ ಮಾಡುವೆನು. ಇದಲ್ಲವರನ ಸಾಹಸ, ಇದಲ್ಲವರನ ಪ್ರತಾಪ. ಈಗಲೇ ಹೋಗುವೆನು. ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ಪರಮಾತ್ಮ, ನನ್ನ ಪೂರ್ವ ಪುಣ್ಯ ಪ್ರಭಾವದಿಂದ ಇಲ್ಲಿ ಯಾವುದೋ ಒಂದು ಸರೋವರವು ಕಾಣುತ್ತಿರುವುದು. ಈ ಸರೋವರದಲ್ಲಿ ಜಲಪಾನವನ್ನು ಮಾಡಿ ಆ ವೃಕ್ಷದಲ್ಲಿ ಕಾಣುತ್ತಿರುವ ಹಣ್ಣುಗಳನ್ನು ತಿಂದು ನನ್ನ ಹಸುವನ್ನು ಬಾಯಾರಿಕೆಯನ್ನು ಪೂರೈಸಿಕೊಂಡು ವೃಕ್ಷಕ್ಕೆ ಬಂದಿರುವ ಕುದುರೆಯನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗುವೆನು. ಅಯ್ಯೋ ಪರಮಾತ್ಮ, ಅಯ್ಯೋ ಪರಮಾತ್ಮ, ಈ ಸರೋವರಕ್ಕೆ ನನ್ನ ಕರಚಣ ಬಿಟ್ಟ ಕೂಡಲೇ ಸರೋವರವೇ ಮಾಯವಾಯಿತಲ್ಲ. ಅಯ್ಯೋ ಪಾಪಿಯಾದ ವಿಕ್ರಮನೇ, ಆ ವೃಕ್ಷದಲ್ಲಿ ಕಾಣುತ್ತಿರುವ ಹಣ್ಣನ್ನಾದ್ರೂ ತಿಂದು ನನ್ನ ಹಸವನ್ನು ಪೂರೈಸಿಕೊಂಡು ಮುಂದಕ್ಕೆ ಹೋಗುವೆನು. ಅಯ್ಯೋ ಪಾಪಿಯಾದ ವಿಕ್ರಮನೇ, ಆ ವೃಕ್ಷದಲ್ಲಿ ಇರ್ತಕ್ಕಂಥ ಹಣ್ಣಿಗೆ ಕೈ ಇಟ್ಟ ಕೂಡಲೇ ಹಣ್ಣುಗಳು ಸಹ ಮಾಯವಾಯಿತಲ್ಲ. ರಾಜ, ಪರಮಾತ್ಮ, ಅಯ್ಯೋ ಪಾಪಿಯಾದ ವಿಕ್ರಮನೇ, ಈ ಸರೋವರಕ್ಕೆ ನನ್ನ ಕರಚರಣ ಬಿಟ್ಟ ಕೂಡಲೇ ಈ ಸರೋವರವೇ ಮಾಯವಾಯಿತಲ್ಲ. ಪರಮಾತ್ಮ, ಈ ದಾಹದ ಬಾಧೆಯನ್ನು ನಾನು ತಾಳಲಾರನಲ್ಲ. ಆ ವೃಕ್ಷದಲ್ಲಿ ಕಾಣುತ್ತಿರುವ ಹಣ್ಣಿಗೆ ಕೈ ಇಟ್ಟ ಕೂಡಲೇ ಹಣ್ಣುಗಳು ಸಹ ಮಾಯವಾಯಿತಲ್ಲ. ಇದೇ ಸಮಯದಲ್ಲಿ ಈ ವೃಕ್ಷಕ್ಕೆ ಬಂಧಿಸಿದ್ದ ಕುದುರೆಯು ಸಹ ಮಾಯವಾಗಿರುವುದಲ್ಲ. ಅಯ್ಯೋ ಪಾಪಿಯಾದ ವಿಕ್ರಮನೇ, ಈ ಹಸುವಿನ ಬಾಧೆಯನ್ನು ನಾನು ತಾಳಲಾರನಲ್ಲ ತಂದೆ. ಹಿರಳಿ ಪರಮಾತ್ಮ, ಇದೆಲ್ಲವೂ ನಿನ್ನ ಪ್ರಭಾವ. ಕಾಕವಾಹನ, ಕಲಿಪುರುಷ, ಮುಂದಕ್ಕೆ ಹೋಗೋಣ ಎಂದ್ರೆ ಮಾರ್ಗವೇ ತಿಳಿಯದಲ್ಲ.
ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಪರಮಾತ್ಮನು ಹಸ್ತಗತನಾಗುತ್ತಿರುವನು. ಈ ರಾತ್ರಿಯಲ್ಲಿಯೇ ನೆಲೆಸಿದ್ದು ಸೂರ್ಯ ಪರಮಾತ್ಮನು ಅರುಣೋದಯವಾದ ಮೇಲೆ ಮುಂದಕ್ಕೆ ಹೋಗುವೆನು. ಅಯ್ಯೋ ಪರಮಾತ್ಮ, ಅರಮನೆಯಲ್ಲಿ ಹಂಸತೂಲಿಕಾ ಮಂಚದ ಮೇಲೆ ಮಲಗಿ ನಿದ್ರೆ ಮಾಡುತ್ತಿದ್ದ ನಾನು ಈ ಘೋರವಾದ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಮಲಗುವ ಗತಿ ಬಂದಿದೆ. ಆಗಲಿ ಈ ಮರದಲ್ಲಿ ಕಾಣುತ್ತಿರುವ ಎಲೆಗಳನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು, ಈ ಮರದ ಬೇರನ್ನು ತಲೆದಿಂಬನ್ನಾಗಿ ಮಾಡಿಕೊಂಡು ಇಲ್ಲಿಯೇ ಮಲಗಿಕೊಳ್ಳುವೆನು. ಅಯ್ಯೋ ಪರಮಾತ್ಮ. ಬರಲೇ ಮಲ್ಲ, ಏ ಸೀತಾ, ಬರಲೇ ಬರ್ರ. ಓಹೋ, ಯಾರೋ ದೂರದಲ್ಲಿ ಬರುವಂತೆ ಶಬ್ದವಾಗುತ್ತಿರುವುದು. ಅವರನ್ನಾದರೂ ವಿಚಾರಿಸಿಕೊಂಡು ಮುಂದಕ್ಕೆ ಹೋಗುವೆನು. ಅಯ್ಯ, ನೀವು ಯಾರು? ನಾವು ಈ ವನದಲ್ಲಿ ಬೇಟೆಯಾಡುವ ವನಪಾಲಕರ ಬುದ್ಧಿ. ಏನು ಈ ವನದಲ್ಲಿ ಬೇಟೆಯಾಡುವ ವನಪಾಲಕರೇ? ಹೌದು ಬುದ್ಧಿ. ತಾವು ಯಾರು? ನಾನೊಬ್ಬ ಪರದೇಶಿಯಪ್ಪ. ನಿಮ್ಮ ಪಟ್ಟಣ? ನಮ್ಮ ಪಟ್ಟಣ ಶ್ಯಾಮವೇದನಗರ ಬುದ್ಧಿ. ಏನು ನಿಮ್ಮ ಪಟ್ಟಣವು ತಾಮಲಿಂಗಪುರವೇ? ಹೌದು ಬುದ್ಧಿ. ನಿಮ್ಮ ಪಟ್ಟಣದ ಅರಸ ಚಂದ್ರಸೇನ ಮಹಾರಾಜರ ಬುದ್ಧಿ. ಏನು ನಿಮ್ಮ ಪಟ್ಟಣದ ರಾಜ ಚಂದ್ರಸೇನ ಮಹಾರಾಜನೇ? ಹೌದು ಬುದ್ಧಿ. ಅಯ್ಯ, ನಿಮ್ಮ ಪಟ್ಟಣಕ್ಕೆ ಹೋಗಲು ಮಾರ್ಗವನ್ನಾದರೂ ತೋರಿವಿರಾ? ನೋಡಿ ಬುದ್ಧಿ, ಅಲ್ಲಿ ದೂರ ಕಾಣ್ತಾ ಇದಲ್ಲ, ಅಲ್ಲಿ ಒಂದು ಶಿಖರ ಕಾಣ್ತಾ ಇದಲ್ಲ ಬುದ್ಧಿ, ಅದೇ ನಮ್ಮ ಪಟ್ಟಣ. ಅಯ್ಯ ವನಪಾಲಕರೇ, ಬುದ್ಧಿ, ನಿಮ್ಮಿಂದ ಈ ಪಟ್ಟಣಕ್ಕೆ ಮಾರ್ಗವನ್ನು ತಿಳಿದಂತಾಯಿತು. ಅಯ್ಯ, ನಿಮ್ಮ ಭೇಟಿಯಲ್ಲಿ ಜಯವಾಗಲಿ, ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಅಯ್ಯೋ ಪರಮಾತ್ಮ, ಅಶ್ವ ಸವಾರಿ ಎಂದು ಹೋದ ನಮ್ಮ ಮಹಾರಾಜರು ಇಷ್ಟು ವೇಳೆ ಆದರೂ ಇನ್ನೂ ಬಾರಲಿಲ್ಲವಲ್ಲ. ಯಾವ ಹರಣದಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡರೋ ನಾನು ಬೇರೆ ಕಾಣನಲ್ಲ. ಅಯ್ಯೋ, ಮುಂದೇನು ಗತಿ? ಆಗಲಿ ಹಿಂದೂ ಮುಂದಕ್ಕೆ ಹೋಗಿ ನೋಡುವುದು. ಕ್ಯಾಚಡ ಸಕರ್, ನಿಮ್ದು ರಾಜ ಬರ್ಲಿಲ್ಲ? ಇಲ್ಲವೂ ಕಾರವಾನ. ನಮ್ದು ಗೋಡ, ನಿಮ್ಮ ತುರುಗೂ ಬರಲಿಲ್ಲ. ಹೊತ್ತೇರಿ ಬೋಸಲಿಕ ಮದಾಂತಿರಾದ ವಿಕ್ರಮನು ನಾನು ಕೊಟ್ಟಂತ ತುರ್ಗವನ್ನು ಏರಿ ಶ್ಯಾಮವೇದ ನಗರವನ್ನು ಸೇರಿದನು. ಏನು ಮಾಡಲಿ? ಹೂಳನಾದ ವಿಕ್ರಮನ ಅತಿ ಕಷ್ಟಪಡಿಸುವ, ಹೂಳನಾದ ವಿಕ್ರಮನ ಅತಿ ಕಷ್ಟಪಡಿಸುವ ಕೈಕಾಲುಗಳ ಕಡಿಸುವ, ಕೈಕಾಲುಗಳ ಕಡಿಸುವ ಹೂಳನಾದ ವಿಕ್ರಮನ ಅತಿ ಕಷ್ಟಪಡಿಸುವ ಛೈ ಕಲಿಮಾಯೆ. ಅಮ್ಮ ಜಗನ್ಮಾತೆಯಾದ ಲಕ್ಷ್ಮೀದೇವಿ, ನನ್ನ ವ್ಯಾಪಾರದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲದಂತೆ ವರವನ್ನು ದಯಪಾಲಿಸುತ್ತಾಯಿ. ಆಹಾ, ಏನಿದು? ಎಂದೂ ಇಲ್ಲದೆಂದು ನನ್ನ ಅಂಗಡಿಯ ಮುಂದೆ ಜನರು ತಾಂಡವಾಗಿ ಓಡಾಡುತ್ತಿರುವವರಲ್ಲ. ಇರಲಿ, ನನ್ನ ಮಗನಾದ ಆದಿಮೂರ್ತಿಯನ್ನು ಬರಮಾಡಿ ಅಂಗಡಿಯ ಬಾಗಿಲನ್ನು ತೆಗೆಯುವಂತೆ ಹೇಳುವೆನು. ರೇ ఆదిమూర్తి, ಅಯ್ಯೋ ఆదిమూర్తి, ಅಯ್ಯೋ ఏమరా చేస్తున్నావు? ಅಯ್ಯೋ, ಊಟ ಆಗಿತ್ತು. ಈಗ ತಾನೇ ಮಕ ತೊಳ್ಕೊಂಡು ನಾಮ ಇಕ್ತಾ ಇದ್ದೀನಿ ಕಣೆಯೋ. ಅನಿಷ್ಟು ಮೂಡದೆ ಎಲ್ಲಾರು ಮಕ ತೊಳ್ಕೊಂಡು ನಾಮ ಇಕ್ಕೊಂಡು ಊಟ ಮಾಡಿದ್ರೆ ಇವನು ಊಟ ಮಾಡ್ಕೊಂಡು ನಾಮ ಇಕ್ಕೊಂಡು ಆಮೇಲೆ ಮಕ ತೊಳಿತಾನೆ ಅಂತ ಅನಿಷ್ಟು ಮೂಡದೆ. ಬಾರೋ ಈಚೆ. ಬರ್ತಾ ಇದ್ದೀನಿ ಕಣೆಯ. ಆದಿಮೂರ್ತಿ, ಅಯ್ಯ, ಅಂಗಡಿ ಬಾಗಿಲನ್ನು ತೆಗಿಯುವಂತೆ. ಬಾರೋ. ತೆಗಿಲೇಬೇಕೇನೆಯ? ತೆಗಿಬೇಕು ಕಣ. ಕೊಡೆ, 2 ಊಸ್ಕಡ್ಡಿ ತಗೊಳ್ಳೋ. ಅಯ್ಯೋ, ಅಂಗಡಿ ಬಾಗಿಲು ಕಡೆ ನೋಡ್ಬೇಕೇನೆಯ? ನೋಡು. ನೋಡ್ಲೇಬೇಕೇನೆಯ? ನೋಡ್ಬಾರ. ಅಯ್ಯಪ್ಪ, ಏನಾಯ್ತು ಆದಿಮೂರ್ತಿ? ಅಯ್ಯೋ, ಏನು ಪಾಟಿ ಒಂದೊಂದು ಮೀಸ ಈ ಪಾಟಿ ಏನು? ಅದ್ಯಾರೋ ಬಂದು ಕೂತಾವ್ರೆ ಕಣೆಯ. ಧೈರ್ಯವಾಗಿ ಹೋಗಿ ನೋಡ್ಬಾರ. ಅಯ್ಯಪ್ಪ, ಅಯ್ಯೋ, ನಾನಿದ್ದೀನಿ, ಹೋಗ ಧೈರ್ಯವಾಗಿ. ಒಂದೊಂದು ಮೀಸ ಈ ಪಾಟಿ. ಅಯ್ಯೋ, ನೀವೇ ನೋಡ್ಕೊಬಾರ, ನಾನು ಬರ್ತೀನಿ. ನೀನು ಇನ್ನೊಂದ್ಸಾರಿ ಹೋಗ್ಬಾರ, ನಾನು ಹೋಗಿ ಬರ್ತೀನಿ. ಹೋಗ್ಲೇಬೇಕೇನೆಯ? ಹೋಗ್ಲೇಬೇಕು. ಅಯ್ಯಪ್ಪ, ಆದಿಮೂರ್ತಿ, ಅಯ್ಯೋ, ನಿನ್ ಕೈಯಲ್ಲಾಗಲ್ಲ. ನೀನ್ ಅಂಗಡಿಲಿ ವ್ಯಾಪಾರ ಮಾಡ್ತಾ ಕೂತಿರೋ, ನಾನು ಹೋಗಿ ಮಾತಾಡ್ಸಿ ಬರ್ತೀನಿ. ಸರಿ ಕಡೆ, ಹಂಗೆ ಮಾಡಯ್ಯ. ಮಹಾತ್ಮರೇ, ಶೆಟ್ಟರೆ, ತಾವು ಯಾರು? ತಮ್ಮ ಪಟ್ಟಣವು ಯಾವುದು? ತಿಳಿಸುತ್ತೇನೆ. ಉದರವೇ ನಮ್ಮಯ ದೇಶವು ಸೆಟ್ಟರೆ. ಶೆಟ್ಟರೆ, ಮಹಾತ್ಮರೇ, ಉದರವೇ ನಮ್ಮಯ ದೇಶವೋ ಶೆಟ್ಟರೆ. ಅದಪಿತ ನಮ್ಮೊಡಗೂಡಿ ಎರಡು ಹೃದಯದ ಮಧ್ಯೆ ಶೆಟ್ಟರೆ. ಶೆಟ್ಟರೆ, ಮಹಾತ್ಮರೇ, ಈ ಉದರವೇ ನಮ್ಮ ದೇಶ. ತಮ್ಮ ಕುಲ ಕ್ಷತ್ರಿಯ ಕುಲ. ತಾವು ಇಲ್ಲಿಗೆ ಬಂದಿದ್ದು? ಶೆಟ್ಟರೆ, ಗ್ರಾಹಕ ತಿಳಕೂಟವನ್ನು ಕೂಲವಿಲ್ಲದೆ ನಿಮ್ಮ ಪಟ್ಟಣಕ್ಕೆ ಬಂದಿರುವುದು ಶೆಟ್ಟರೆ. ಹಾಗಾದರೆ ಈ ದಿವಸ
ನಮ್ಮ ಮನೆಯಲ್ಲಿ ಊಟ ಭೋಜನವನ್ನು ಮುಗಿಸಿಕೊಂಡು ನಾಳೆ ದಿವಸ ಮುಂದಕ್ಕೆ ಹೋಗಬಹುದಲ್ಲವೇ? ಹಾಗೆ ಆಗಲಿ ಶೆಟ್ಟರೆ. ಇದೇ ನಮ್ಮ ಮನೆಯ ಮಾರ್ಗ. ರಾರಾ ಸ್ವಾಮಿ, ಬರುತ್ತಿರುವೆನು. ರಾರಾ ಸ್ವಾಮಿ, ಬರುತ್ತಿರುವೆನು ಶೆಟ್ಟರೆ. ಆಹಾ, ಈ ಮಹಾತ್ಮರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಬಿಟ್ಟಿದ್ದಾಯಿತು. ಇನ್ನು ನನ್ನ ಮಗಳಾದ ಹಾಲೋಲಿಕೆಯನ್ನು ಬರಮಾಡಿ ಈ ವಿಚಾರವನ್ನು ತಿಳಿಸುವೆನು. ಅಮ್ಮ ಹಾಲೋಲಿಕ, ಅತಿಮಧುರ ಚಿರುವೆ, ಬಾರಮ್ಮ. ಅಪ್ಪಾಜಿಯವರ ಪಾದಕ್ಕೆ ನಮಸ್ಕರಿಸಿ. ಅಮ್ಮ, ನಿನಗೆ ಮಂಗಳವಾಗಲಿ. ಮೇಲ ಕೇಳಮ್ಮ. ಅಪ್ಪಾಜಿ, ಈ ದಿನದ ವರ್ತಮಾನವೇನು? ತಿಳಿಸುತ್ತೇನಮ್ಮ. ಅಮ್ಮ ಹಾಲೋಲಿಕ, ಅಪ್ಪಾಜಿ, ನಮ್ಮ ಮನೆಗೆ ಓರ್ವ ಮಹಾತ್ಮರು ಬಂದಿರುವರು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಒಳಗಿರುವ ಆ ಮಹಾತ್ಮರ ಗುಣ ಅತಿ ಶ್ರೇಷ್ಠ. ನಿನ್ನ ರೂಪಿಗೂ ಎಣೇ ಇಲ್ಲ ತಾಯಿ. ಅಪ್ಪಾಜಿ, ಆ ಮಹಾತ್ಮರನ್ನು ಅಷ್ಟು ನಿಪುಣರಿಂದ ಹೇಳುತ್ತಿರುವಿರಲ್ಲ, ಅವರ ಗುಣ ಅತಿಶಯಗಳು ತಮಗೆ ಹೇಗೆ ತಿಳಿಯುತ್ತಪ್ಪಾಜಿ? ಅಮ್ಮ ಹಾಲೋಲಿಕ, ನಾನು ಏನೆಂದು ಹೇಳಲ್ಲಮ್ಮ. ಆ ಮಹಾತ್ಮರು ನಮ್ಮ ಅಂಗಡಿಯ ಹೊರಭಾಗದಲ್ಲಿ ಬಂದು ಕುಳಿತ ಮಾತ್ರದಲ್ಲಿ ನಮ್ಮ ಅಂಗಡಿಯಲ್ಲಿ ನಮ್ಮ ತಾತ ಮುತ್ತಂದಿದ್ದ ಕಾಲದಲ್ಲಿ ತಂದಿಟ್ಟಿದ್ದ ಬೆಳ್ಳಿ ಬಂಗಾರದ ಒಡವೆ ಎಲ್ಲ ವ್ಯಾಪಾರವಾಗಿ ಹೋಯಿತಮ್ಮ. ಆಹಾ, ಅಪ್ಪಾಜಿ, ಆ ಮಹಾತ್ಮರನ್ನು ನನ್ನ ಚಿತ್ರದ ಅರಮನೆಗೆ ಕಳಿಸಿಕೊಟ್ಟರೆ ನಾನು ಅವರ ಗುಣಾತಿಶಯಗಳನ್ನು ನೋಡಿ ಮಾಲೆಯನ್ನು ಹಾಕುವೆನಪ್ಪಾಜಿ. ಅಮ್ಮ ಹಾಲೋಲಿಕ, ಹಾಗಾದರೆ ನೀನು ಊಟ ಭೋಜನವನ್ನು ಮುಗಿಸಿಕೊಂಡು ವೀಣೆಯನ್ನು ಕೈಗೊಂಡು ಮುತ್ತಿನ ಹಾರವನ್ನು ಕೊರಳಿಗೆ ಧರಿಸಿಕೊಂಡು ಚಿತ್ರದ ಅರಮನೆಗೆ ಬಾರಮ್ಮ. ನಾನು ಆ ಮಹಾತ್ಮರನ್ನು ಕಳಿಸಿಕೊಡುವೆನು. ಆಗಬಹುದಪ್ಪಾಜಿ. ಮಹಾತ್ಮರೇ, ಶೆಟ್ಟರೆ, ಮಹಾತ್ಮರೇ, ಶೆಟ್ಟರೆ. ಊಟ ಭೋಜನವು ಮುಗೀತೇನೋ? ಊಟ ಭೋಜನವು ಮುಗಿಯಿತು ಶೆಟ್ಟರೆ. ಹಾಗಾದರೆ ಈ ದಿವಸ ನಮ್ಮ ಚಿತ್ರದ ಅರಮನೆಯಲ್ಲಿ ಮಲಗಿದ್ದು ನಾಳೆ ದಿವಸ ಮುಂದಕ್ಕೆ ಹೋಗಬಹುದಲ್ಲವೇ? ಹಾಗೆ ಆಗಲಿ ಶೆಟ್ಟರೆ. ಇದೇ ನಮ್ಮ ಚಿತ್ರದ ಅರಮನೆಯ ಮಾರ್ಗ. ರಾರಾ ಸ್ವಾಮಿ, ಬರುತ್ತಿರುವೆನು. ರಾರಾ ಸ್ವಾಮಿ, ಬರುತ್ತಿರುವೆನು ಶೆಟ್ಟರೆ. ನೋಡುವೆ ನನೆಂದಿಗೆ ಪ್ರಿಯತಮನ ಪ್ರಿಯತಮನ ಪ್ರಿಯತಮನ. ನೋಡುವೆ ನನೆಂದಿಗೆ ಪ್ರಿಯತಮನ ಪ್ರಿಯತಮನ ಪ್ರಿಯತಮನ. ಕಾಂತನ ನಾಂ ಸೇರಿ ಆನಂದ ಹೊಂದುವೆ. ಕಾಂತನ ನಾಂ ಸೇರಿ ಆನಂದ ಹೊಂದುವೆ. ಕೂಡಿ ಕೊಂಡಾಡಿ ಮುದ್ದಾಡಿ ನಾ ಹಾಡುವೆ. ಕೂಡಿ ಕೊಂಡಾಡಿ ಮುದ್ದಾಡಿ ನಾ ಹಾಡುವೆ. ನೋಡುವೆ ನನ್ನೆಂದಿಗೆ ಪ್ರಿಯತಮನ ಪ್ರಿಯತಮನ ಪ್ರಿಯತಮನ. ಆಹಾ, ನಮ್ಮ ತಂದೆಯವರು ಹೇಳಿದಂತೆ ನಾನು ನನ್ನ ಮುತ್ತಿನ ಹಾರವನ್ನು ಕೊರಳಿಗೆ ಧರಿಸಿಕೊಂಡು ವೀಣೆಯನ್ನು ಕೈಗೊಂಡು ಚಿತ್ರದ ಅರಮನೆಗೆ ಹೋಗುವೆನು. ಈ ಮನೆಯಂ ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿ ತೋರ್ಪುದಿ ಮನೆಯೋ. ಪರಮಾತ್ಮ, ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿ ತೋರುತ್ತಿರುವುದಲ್ಲ. ಪರಮಾತ್ಮ, ಈ ಮನೆಯನ್ನು ಸೇರಲು ನಾನು ಓರ್ವನೇ ಅರ್ಹನೇ. ಆಗಲಿ ತಂದೆ, ಇದೆಲ್ಲವೂ ನಿನ್ನ ಪ್ರಭಾವ. ಏನು ಮಾಡಬೇಕಿದ್ರವೋ ಅದನ್ನು ಮಾಡಿ ನಿನ್ನ ಕೃಪೆ ಇದ್ದಂತಾಗಲಿ. ನನಗೆ ನಿದ್ರಪಾದ ಬಹಳವಾಗಿ ತೋರುತ್ತಿರುವುದು. ನಾನಿನ್ನೂ ಮಲಗಿಕೊಳ್ಳುವೆನು. ಹಾ ಪರಮಾತ್ಮ, ಈ ಮಂಚಕ್ಕೆ ನನ್ನ ಕರೆತಡೆ ಬಿಟ್ಟ ಕೂಡಲೇ ನನ್ನ ಶರೀರವೇ ನಡುಗುತ್ತಿರುವುದಲ್ಲ. ಇರಲಿ, ಇದೆಲ್ಲವೂ ನಿನ್ನ ಮಹಿಮೆ. ನನಗೆ ನಿದ್ರಪಾದ ಬಹಳವಾಗಿ ತೋರುತ್ತಿರುವುದು. ನಾನಿನ್ನೂ ಮಲಗಿಕೊಳ್ಳುವೆನು. ಆಹಾ, ಈ ಮಹಾತ್ಮರನ್ನು ನೋಡಿದರೆ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವರಲ್ಲ. ಆಹಾ, ಈ ಮಹಾತ್ಮರನ್ನು ನಾನು ಸೇರದೆ ಹೋದ ಮೇಲೆ ಈ ಸ್ತ್ರೀ ಜನ್ಮ ಹುಟ್ಟಿಯೋ ಪ್ರಯೋಜನವೇನು? ಓಹೋ, ಮಹಾತ್ಮರು ಬಹಳ ನಿದ್ರೆಯಿಂದ ಮಲಗಿರುವರು. ನಾನೊಂದು ಗಾನವನ್ನು ಹಾಡಿ ಈ ಮಹಾತ್ಮರನ್ನು ಎಚ್ಚರಿಸುವೆನು. ಪ್ರಭು ನಿಮ್ಮದಯೇ ಪ್ರಭು ನಿಮ್ಮದಯೇ ಪ್ರಭು ನಿಮ್ಮದಯೇ ನನ್ನಯ ಮಹಾಮಂದಿರ. ನಾನಿಮ್ಮ ರಾತಿಯೋ ದಯ ಸಾಗರ. ಆಹಾ ದಯ ಸಾಗರ, ಓಹೋ ದಯ ಸಾಗರ. ಪ್ರಾಣಕಾಂತ, ಕೋಮಲಾಂಗ, ಹೇಳಿ, ಎನ್ನೊಡನೆ ಮಾತನಾಡೇಳಿ. ಪ್ರಭು ನಿಮ್ಮದಯೇ ಪ್ರಭು ನಿಮ್ಮದಯೇ
ಪ್ರಭು ನಿಮ್ಮದಯೇ ನನ್ನಯ ಮಹಾಮಂದಿರ, ನಾ ನಿಮ್ಮ ದಾಸಿಯು ದಯ ಸಾಗರ, ಆಹಾ ದಯ ಸಾಗರ, ಓಹೋ ದಯ ಸಾಗರ. ಮಾಗಿದ ಹಣ್ಣು ಹಾಲು ಜೇನು, ಮಾಗಿದ ಹಣ್ಣು ಹಾಲು ಜೇನು, ವೃತ್ತದ ಬಾಯಿಗೆ ಸರಿಯೇನು, ವೃತ್ತದ ಬಾಯಿಗೆ ಸರಿಯೇನು. ನಿಮ್ಮ ನಾಮಾಮೃತ ಸಾರ ಚಿರಮಧುರ, ರೂಪಗುಣ ಸದಸ ಪ್ರೇಮಮಯ, ಸದಯ ಒಲಿಯದಿ ಸದಾ ನಿಮ್ಮ ದರ್ಶನವೇ ಚಿದಾನಂದವು. ಪ್ರಭು ನಿಮ್ಮದಯೇ ನನ್ನಯ ಮಹಾಮಂದಿರ, ನಾ ನಿಮ್ಮ ದಾಸಿಯೋ ದಯ ಸಾಗರ, ಆಹಾ ದಯ ಸಾಗರ, ಓಹೋ ದಯ ಸಾಗರ. ಆಹಾ, ನಾನೆಷ್ಟು ಗಾನವನ್ನಾಡಿದರು ಈ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿರುವರಲ್ಲ. ದೇವರಿಲ್ಲದ ಗುಡಿಗೆ ನಾ ಹೋಗಲೇಕೆ, ಭಾವವಿಲ್ಲದ ಗೀತೆಯ ನಾನಾಡಲೇಕೆ, ನಾದವಿಲ್ಲದ ವೀಣೆಯ ನಾ ನುಡಿಸಲೇಕೆ, 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 ನುಡಿಸಲೇಕೆ. ಪ್ರಾಣಕಾಂತ, ಪತಿಯನ್ನು ಬಯಸಿ ಬಂದ ನನ್ನ ಆಸೆ ಎಲ್ಲವೂ ನಿರಾಶೆಯಾಗಿ ಹೋಯಿತೆ. ನಾನೇನು ಮಾಡಲಿ? ಬಣ್ಣಕ್ಕೆ ಬೆರಗಾಗಿ ಕನಕಾಂಬರದ ಹೂ ಮುಡಿದಂತಾಯಿತು ನನ್ನ ಬಾಳು. ಹಗಲಲ್ಲಿ ಕಂಡ ಬಾವಿಲಿ ಎರಳು ಬಿದ್ದಂತಾಯಿತು. ನನಗೆ ಬಹಳವಾಗಿ ನಿದ್ರೆ ಬರುತ್ತಿರುವುದು. ಇಲ್ಲಿ ಕಾಣುತ್ತಿರುವ ಚಿನ್ನದ ಗೂಟಕ್ಕೆ ನನ್ನ ಮುತ್ತಿನ ಹಾರವನ್ನು ತಗುಲು ಹಾಕಿ ನಾನು ಇವರ ಪಕ್ಕದಲ್ಲೇ ಮಲಗಿ. ವಿಕ್ರಮರಾಜರ ತಾನಲ್ಲಿ ನಂದ ಚಕ್ರ ಮರಿಯಲ್ಲಿ, ನಂದ ಚಕ್ರ ಮರಿಯಲ್ಲಿ, ನಂದ ಚಕ್ರ ಮರಿಯಲ್ಲಿ ವಿಧಿ ವಿಧವಾದ ಭೋಗ ಪಡೆಯುವನು, ವಿಧಿ ವಿಧವಾದ ಭೋಗ ಪಡೆಯುವನು, ಬರಿ ಬರಿ ಕಷ್ಟವ ಕೊಡುವೆನು. ವಿಕ್ರಮರಾಜರ ತಾನಲ್ಲಿ ನಂದ ಚಕ್ರ ಮರಿಯಲ್ಲಿ, ನಂದ ಚಕ್ರ ಮರಿಯಲ್ಲಿ, ನಂದ ಚಕ್ರ ಮರಿಯಲ್ಲಿ ಮದಾಂತರಾದ ವಿಕ್ರಮರು ನಂದ ಚಕ್ರ ಮನೆಯಲ್ಲಿ ವೃಷ್ಟಣ್ಣ ಭೋಜನವನ್ನುಂಟು ಆಲೋಲಕ ಪಕ್ಕದಲ್ಲಿ ಸುಖ ನಿದ್ರೆ ಮಾಡುತ್ತಿರುವನು. ಏನು ಮಾಡಲಿ, ಏನು ಮಾಡಲಿ? ಎನ್ನ ಮಾಯಾಸಕ್ತಿಯಿಂದ ಒಂದು ಅಂಶದ ಪಕ್ಷ ನಿರ್ಮಿಸಿ ಈ ತರುಣ ಇಟ್ಟಿದ ಮುತ್ತಿನ ಹಾರವನ್ನು ಒಂದದಾಗಿ ನಿಲ್ಲುವಂತೆ ನಪವನ್ನು ಮಾಡಿ ಮುತ್ತಿನ ಹಾರದ ಕಳ್ಳನೆಂದು ಕೂಡಲಾದ ವಿಕ್ರಮನಿಗೆ ಕೈ ಕಾಲುಗಳನ್ನು ಕಡಿಸ್ತಾ ಹೋದರೆ ನಾನು ಛಾಯಾದೇವಿ ಸುಕುಮಾರನೇ ನಾನು ತರುತ್ತೇನೆ, ನಾನು ನಮಿಸುತ್ತೇನೆ. ಜೈ ಕಲಿಮಾಯ, ಜೈ ಕಲಿಮಾಯ, ಜೈ ಕಲಿಮಾಯ. ಅಯ್ಯೋ, ನಾನು ಒಂದು ಕನಸ ಕಂಡೆ ಪರಮಾತ್ಮ, ನಾನು ಒಂದು ಕನಸ ಕಂಡೆ ಮಂಗಳಾಂಗಿ ಪ್ರಭವತಿಯ ಕನಸ ಕಂಡದೋ ವಿಧಿಯೇ 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 ಅಯ್ಯೋ ಏಕೋಯನ ಎಡಭುಜಾವೆ ಪರಮಾತ್ಮ, ಏಕೋಯನ ಎಡಭುಜಾವೆ ಅದರುವಂತೆ ಕನಸ ಕಂಡೆ, ಅದರುವಂತೆ ಕನಸ ಕಂಡೆ, ಕನಸ ಕಂಡೆನೋ ವಿಧಿಯೇ ವಿಧಿಯೇ ವಿಧಿಯೇ. ಅಯ್ಯೋ
ಸಮಯದಲ್ಲಿ ಒಂದು ಘೋರವಾದ ಕನಸನ್ನು ಕಂಡಿರಲ್ಲ ಪರಮಾತ್ಮ. ಯಾರೋ ಇಬ್ಬರು ಕಟಕರು ಬಂದು ನನ್ನ ಕೈಕಾಲುಗಳನ್ನು ಕಳೆದಂತೆ ಕನಸನ್ನು ಕಂಡಿರಲ್ಲ. ಅಯ್ಯೋ ಪರಮಾತ್ಮ, ಈ ಕನಸಿನಲ್ಲಿ ಕಂಡಂತೆ ನನಗಾದರೆ ನಾನೀ ಧರೆಯಲ್ಲಿ ತಲೆ ಎತ್ತಿ ಬಾಳುವ ಬಗೆ ಹೇಗೆ? ಆಗಲಿ ಪರಮಾತ್ಮ, ಇದೆಲ್ಲವೂ ನಿನ್ನ ಪ್ರಭಾವ. ಏನು ಮಾಡಬೇಕೆಂದಿರುವೆಯೋ ಅದೆಲ್ಲವೂ ಮಾಡಿ ನಿನ್ನ ಕೃಪೆ ಇದ್ದಂತಾಗಲಿ. ನನಗೆ ನಿಜವಾದ ಬಾಳವಾಗಿ ತೋರುತ್ತಿರುವುದು. ನಾನು ಈಗಲೇ ಮಲಗಿಕೊಳ್ಳುವುದು. ಆಹಾ, ಇದು ಏನು? ನಾನು ಬಂದು ಮಲಗಿದಾಗ ಓರ್ವನೇ ಬಂದು ಮಲಗಿದ್ದೇನಲ್ಲ, ಈಕೆ ಯಾರಾಗಿರಬಹುದು? ಪರಮಾತ್ಮ, ಸತ್ಯವಂತ ವಿಕ್ರಮರಾಜನ ಸತ್ಯವನ್ನು ಪರೀಕ್ಷೆ ಮಾಡಲು ಹಾ ತಳಿ ದೇವತೆಯೇನಾದ್ರೂ ಬಂದು ಮಲಗಿರಬಹುದೇ? ಆಗಲಿ, ಇದೆಲ್ಲವೂ ನಿನ್ನ ಮಹಿಮೆ. ನನಗೆ ನಿದ್ರವಾದ ಬಹಳವಾಗಿ ತೋರುತ್ತಿರುವುದು. ನಾನಿನ್ನೂ ಮಲಗಿಕೊಳ್ಳುವೆನು. ಆಹಾ, ಇದು ಏನು? ಈ ವಿಚಿತ್ರವಾದ ಮನೆಯಲ್ಲಿ ಗೋಡೆ ಮೇಲೆ ಬರೆದಿರತಕ್ಕಂಥ ಅಂಶ ಪಕ್ಷಿ ಜೀವದಿಂದ ಆರಿ ಬಂದು ಈ ತರುಣಿಯ ಮುತ್ತಿನಾರವನ್ನು ಒಂದೊಂದಾಗಿ ನುಂಗುತ್ತಿರುವುದಲ್ಲ. ಅಯ್ಯೋ ಪರಮಾತ್ಮ! ಅಗಮಾಯ ಜಾಲವಿದೇನು ಅರಿಯೇ ಆರವನುಂಗಿತೋ ಹಂಸೆಯ ಹಂಸ ಪಕ್ಷಿಯ ಅಗಮಾಯ ಜಾಲವಿದೇನು ಅರಿಯೇ ಆರವನುಂಗಿತೋ ಹಂಸೆಯ ಹಂಸ ಪಕ್ಷಿಯ ಮಾಯೆಯೋ ಮೋಹಿನಿಯೋ ಮಾಯ ಜಾಲವಿದೇನು ಅರಿಯೇ ಆರವನುಂಗಿತೋ ಹಂಸೆಯ ಹಂಸ ಪಕ್ಷಿಯ. ಪರಮಾತ್ಮ, ಈ ವಿಚಿತ್ರವಾದ ಮನೆಯಲ್ಲಿ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಹಂಸ ಪಕ್ಷಿ ಜೀವದಿಂದ ಆರಿ ಬಂದು ಈ ತರುಣಿಯ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅಲ್ಲಿಯೇ ಸೇರಿಕೊಂಡಿದ್ದಲ್ಲ. ಅಯ್ಯೋ ಪಾಪಿಯಾದ ವಿಕ್ರಮನೇ, ಇದರಿಂದ ಇನ್ಯಾವ ಕೇಡು ಬರುವುದೋ ನಾ ಕಾಣಲ್ಲ ತಂದೆ. ಆಗಲಿ, ಇದೆಲ್ಲವೂ ನಿನ್ನ ಸಂಕಲ್ಪ. ನನಗೆ ನಿಜವಾದ ಬಹಳವಾಗಿ ತೋರುತ್ತಿರುವುದು. ನಾನಿನ್ನೂ ಮಲಗಿಕೊಳ್ಳುವೆನು. ಆಹಾ, ಇದೇನಿದು? ಕೋಳಿ ಕೂಗಿ ಬೆಳಗಾದರೂ ಈ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿರುವರಲ್ಲ. ಇರಲಿ, ಚಿನ್ನದ ಗೂಟಕ್ಕೆ ತಗುಲಿ ಹಾಕಿರುವ ನನ್ನ ಮುತ್ತಿನ ಹಾರವನ್ನು ಕೊರಳಿಗೆ ಧರಿಸಿಕೊಂಡು ವೀಣೆಯನ್ನು ಕೈಗೊಂಡು ಈ ಮಹಾತ್ಮರನ್ನು ಎಚ್ಚರಿಸುವೆನು. ಇದೇನಿದು? ಚಿನ್ನದ ಗೂಟಕ್ಕೆ ತಗುಲಿ ಹಾಕಿದ್ದ ನನ್ನ ಮುತ್ತಿನ ಹಾರವೇ ಮಾಯವಾಗಿರುವುದಲ್ಲ. ಅಯ್ಯೋ, ಏನು ಮಾಡಲಿ? ಓಹೋ, ಮರೆತಿದ್ದೇನೆ. ನನ್ನ ಮೇಲಿನ ಪ್ರೀತಿಗಾಗಿ ಈ ಮಹಾತ್ಮರೇ ಎತ್ತಿಟ್ಟಿರಬಹುದು. ವಿಚಾರಿಸಿ ನೋಡುವೆನು. ಮಹಾತ್ಮರೇ, ಮಹಾತ್ಮರೇ, ಹೇಳಿ ಹೇಳಿ. ಅಂಬ, ಪರಪುರುಷರು ಮಲಗಿರುವ ಆ ಸ್ಥಳದಲ್ಲಿ ತಾಯಿ, ಪರ ಸ್ತ್ರೀಯಾದ ನೀನು ನನ್ನನ್ನು ಎಚ್ಚರ ಮಾಡಲು ಕಾರಣವೇನು ತಾಯಿ? ಮಹಾತ್ಮರೇ, ನನ್ನ ಮುತ್ತಿನ ಹಾರವನ್ನೂ ಕೊಡುವರಾಗಿ. ತಾಯಿ, ಈ ವಿಚಾರವನ್ನು ನಾನು ನಿನಗೆ ತಿಳಿಸಿದರೆ ನೀನು ನಂಬುವಿಯೋ ಅಥವಾ ಇಲ್ಲವೆಂದು ಹೇಳುವಿಯೋ ನಾ ಕಾರಣಲ್ಲ ತಾಯಿ. ಮಹಾತ್ಮರೇ, ಅದ್ಯಾವ ವಿಚಾರವಿದ್ದರೂ ಇರಲಿ, ನನ್ನ ಮುತ್ತಿನ ಹಾರವನ್ನೂ ಕೊಡುವರಾಗಿ. ಅಯ್ಯೋ ತಾಯಿ, ಹಾಗಾದ್ರೆ ತಿಳಿಸುತ್ತೇನೆ. ಅಂಬ, ನಿನ್ನ ವಿಚಿತ್ರವಾದ ಮನೆಯಲ್ಲಿ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಹಂಸ ಪಕ್ಷಿ ಜೀವದಿಂದ ನಡೆದು ಬಂದು ನಿನ್ನ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅಲ್ಲಿಯೇ ಸೇರಿಕೊಂಡಿತು ತಾಯಿ. ಇದನ್ನು ಈ ಕಣ್ಣುಗಳಿಂದ ನೋಡಿದರೆ ಹೊರತು ಅಮ್ಮ, ಈ ಪಾಪಿಯಾದ ನನ್ನ ಕರಗಳಿಂದ ಬಿಟ್ಟಲಿಲ್ಲವು ತಾಯಿ. ಮಹಾತ್ಮರೇ, ಅದೇ ಮುತ್ತಿನ ಹಾರವನ್ನು ನಮ್ಮ ತಂದೆಯವರು ನಿಮಗೆ ವರದಕ್ಷಿಣೆಯಾಗಿ ಕೊಟ್ಟು ನನ್ನನ್ನು ನಿಮಗೆ ಲಗ್ನ ಮಾಡಿಕೊಡಬೇಕೆಂದಿರುವರು. ದಯಮಾಡಿ ನನ್ನ ಮುತ್ತಿನ ಹಾರವನ್ನು ಕೊಡುವರಾಗಿ. ಅಯ್ಯೋ ತಾಯಿ, ನಿನ್ನ ಲಗ್ನವು ನನಗೇನು ಬೇಕಾಗಿರುವುದಪ್ಪ? ಸತ್ಯದಿಂದ ಹೇಳುತ್ತಿದ್ದೇನೆ, ಮುತ್ತಿನ ಹಾರವನ್ನು ಹಂಸ ಪಕ್ಷಿ ನುಂಗಿತು. ಇಲ್ಲದೇ ಇರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಛೇ ಮದಾಂಧ, ಹಾದಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ತಂದೆಯವರು ಅನ್ನ ಹಾಕಿದ ತಪ್ಪಿಗೆ ಕನ್ನ ಹೊಡೆಯುವ ಬುದ್ಧಿಯನ್ನು ಎಲ್ಲಿಂದ ಸಂಪಾದಿಸಿದೆ? ಅಯ್ಯೋ, ಒಳ್ಳೆಯ ಮಾತುಗಳಿಂದ ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನಮ್ಮ ತಂದೆಯವರ ಜೊತೆಗೆ ಹೇಳಿ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡುವೆನು. ಛೀ ಮದಾಂಧ, ದಾರಿ ಬಿಡುವನಾಗು. ಪರಮಾತ್ಮ, ಪರಮಾತ್ಮ, ಆತ ಭಾಗ್ಯನಾದೆ ಗತಿ ಕಾಣನಾನೋ ಪಾಪಿಯಾದ ಲಾಲಿಕೆಯಿಂದ ನಾ ಮೋಸಬೋದೆನು, ನಾ ಮೋಸಬೋದೆ.
ಅಮ್ಮ, ಮಡದಿಯಾದ ಪ್ರಭಾವತಿಯನ್ನು ಬಿಟ್ಟು ಕುಮಾರನಾದ ಕಂಠೀರವನನ್ನೇ ಕಳೆದುಕೊಂಡು ರಾಜ್ಯಭಾರವನ್ನೇ ತೊರೆದು ಇಂಥ ಕಡು ಕಷ್ಟಕ್ಕೆ ನನ್ನನ್ನು ಗುರಿ ಮಾಡಿದೆಯಾ ತಂದೆ? ಕಾಕವಾಹನ ಕಲಿಪುರುಷ ಆಗಲಿ ತಂದೆ, ಇದೆಲ್ಲವೂ ನಿನ್ನ ಮಹಿಮೆ. ಏನು ಮಾಡಬೇಕೆಂದಿರುವೆಯೋ ಅದೆಲ್ಲವನ್ನು ಮಾಡಿದ ಕೃಪೆ ತಂತಾಗಲಿ. ನನಗೆ ನಿದ್ರವಾದ ಬಾಳವಾಗಿ ತೋರುತ್ತಿರುವುದು ನಾನಿನ್ನೂ ಮಲಗಿಕೊಳ್ಳುವೆನು. ಅಯ್ಯೋ ಅಪ್ಪಾಜಿ, ಬಾರಮ್ಮ. ಏನಾಯ್ತಮ್ಮ? ಅಪ್ಪಾಜಿ, ರಾತ್ರಿ ನನ್ನ ಮುತ್ತಿನ ಹಾರವು ಕಳವಾಯಿತಪ್ಪಾಜಿ. ಹಾ, ಮುತ್ತಿನ ಹಾರವು ಕಳವಾಯ್ತೇನಮ್ಮ? ಹೌದಪ್ಪಾಜಿ. ಯಾರಮ್ಮ? ಅಪ್ಪಾಜಿ, ನೀವು ಹೇಳಿದಂತೆ ನಾನು ಮುತ್ತಿನ ಹಾರವನ್ನು ಹಾಕಿಕೊಂಡು ವೀಣೆಯನ್ನು ಕೈಗೊಂಡು ಚಿತ್ರದ ಅರಮನೆಗೆ ಹೋದೆನು. ಆಯ್ತು. ನಾನು ಹೋಗುವಷ್ಟರಲ್ಲಿ ಆ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿದ್ದರು. ಸರಿ. ನಾನೆಷ್ಟು ಗಾನವಾಡಿದರು ಅಪ್ಪಾಜಿ, ಆ ಮಹಾತ್ಮರು ಎಚ್ಚರವಿಲ್ಲದೆ ಮಲಗಿದ್ದರು. ಆಮೇಲೆ ಮುಂದೇನಾಯ್ತಮ್ಮ? ನನಗೂ ಬಹಳವಾಗಿ ನಿದ್ರೆ ಬರುತ್ತಿತ್ತು. ಆದ್ದರಿಂದ ನಾನು ಅವರ ಪಕ್ಕದಲ್ಲಿಯೇ ಮಲಗಿಕೊಂಡೆನು. ಹಾ, ಬೇರೆ ಏನು ಆಗ್ಲಿಲ್ವಣ್ಣಮ್ಮ? ಅಪ್ಪಾಜಿ, ಹೇಳಮ್ಮ. ಬೆಳಗ್ಗೆ ನನ್ನ ಮುತ್ತಿನ ಹಾರವನ್ನು ಕೊಡಿರಿ ಎಂದರೆ ನಾನು ತೆಗೆದುಕೊಂಡಿಲ್ಲ ಎಂದು ಹೇಳುತ್ತಿರುವರು. ಅಮ್ಮ ಹಾಲೋಲಿಕ, ದಯಮಾಡಿ ನನ್ನ ಮುತ್ತಿನ ಹಾರವನ್ನು ಕೊಡಿಸುವರಾಗಿ. ಅಮ್ಮ ಹಾಲೋಲಿಕ, ನೀನಿನ್ನು ಹಸಿಳೆಯಾದ ಬಾಲಕೆ. ಪುರುಷರ ಲಕ್ಷಣವು ನಿನಗೆ ತಿಳಿಯದು. ಆ ಮಹಾತ್ಮರು ನಿನ್ನ ಮೇಲಿನ ಪ್ರೀತಿಗೋಸ್ಕರ ಆ ಮುತ್ತಿನ ಹಾರವನ್ನು ಮುಚ್ಚಿಟ್ಟಿರುವರು. ನಿನ್ನ ಮುತ್ತಿನ ಹಾರವನ್ನು ನಾನು ಕೊಡಿಸುತ್ತೇನೆ. ನೀನು ನಗು ನಗುತ್ತಾ ಹೋಗಮ್ಮ. ಆಗಬಹುದಪ್ಪಾಜಿ. ಹೋರ ಬಿಡ್ಡ. ಮಹಾತ್ಮರೇ, ಮಹಾತ್ಮರೇ, ಶೆಟ್ಟರೆ, ಈ ನಮ್ಮ ಚಿತ್ರದ ಅರಮನೆಯಲ್ಲಿ ನನ್ನ ಮಗಳಾದ ಹಾಲೋಲಿಕೆ ಮತ್ತು ನೀವಿರುವರಲ್ಲದೆ ಮತ್ತೆ ಬೇರೆ ಯಾರಾದರೂ ಇದ್ದರೇನು? ಶೆಟ್ಟರಿ, ನಿಮ್ಮ ವಿಚಿತ್ರ ಮನೆಯಲ್ಲಿ ನಾವಿರುವರಿಲ್ಲದೆ ಮತ್ತೆ ಬೇರೆ ಯಾರೂ ಇರಲಿಲ್ಲ ಶೆಟ್ಟರಿ. ಹಾಗಾದರೆ ನನ್ನ ಮಗಳಾದ ಹಾಲೋಲಿಕೆ ಮುತ್ತಿನ ಹಾರವನ್ನು ಕೊಡುವರಾಗಿ. ಶೆಟ್ಟರಿ, ಈ ವಿಚಾರವನ್ನು ನಾನು ನಿಮಗೆ ತಿಳಿಸಿದರೆ ನೀವು ನಂಬುವಿರೋ ಅಥವಾ ಇಲ್ಲವೆಂದು ಹೇಳಿವಿರೋ ನಾ ಕಾಣದಲ್ಲ ಶೆಟ್ಟರಿ. ಮಹಾತ್ಮರೇ, ಅದಾವ ವಿಚಾರವಿದ್ದರೂ ಇರಲಿ, ಮೊದಲು ಮುತ್ತಿನ ಹಾರವನ್ನು ಕೊಡುವರಾಗಿ. ಶೆಟ್ಟರಿ, ಹಾಗಾದ್ರೆ ತಿಳಿಸುತ್ತೇನೆ. ನಿಮ್ಮ ವಿಚಿತ್ರವಾದ ಮನೆಯಲ್ಲಿ ಗೋಡೆಯ ಮೇಲೆ ಬರೆದಿರ್ತಕ್ಕಂಥ ಹಂಸ ಪಕ್ಷಿ ಜೀವದಿಂದ ಆರಿ ಬಂದು ನಿನ್ನ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ಒಂದಾಗಿ ನಿಮಗೆ ಅಲ್ಲಿಯೇ ಸೇರಿಕೊಂಡಿತ್ತು ಶೆಟ್ಟರಿ. ಮಹಾತ್ಮರೇ, ಇದನ್ನು ಈ ಕಣ್ಣುಗಳಿಂದ ನೋಡಿದ ಹೊರತು ಈ ಪಾಪಿಯಾದ ನನ್ನ ಕರೆಗಳಿಂದ ಮುಟ್ಟಲಿಲ್ಲವು ಶೆಟ್ಟರಿ. ಮಹಾತ್ಮರೇ, ಶೆಟ್ಟರಿ, ಗೋಡೆಯ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ಮುತ್ತಿನ ಹಾರವನ್ನು ನುಂಗಿತೆಂದರೆ ಯಾರಾದರೂ ನಂಬುವರೇ? ಅಥವಾ ಇಲ್ಲಿ ಕುಳಿತಿರುವ ಪ್ರಜೆಗಳಾದರೂ ನಂಬಬಾರದೆ? ಮಹಾತ್ಮರೇ, ಶೆಟ್ಟರಿ, ಅದೇ ಮುತ್ತಿನ ಹಾರವನ್ನು ನಿಮಗೆ ವರದಕ್ಷಿಣೆಯಾಗಿ ಕೊಟ್ಟು ನನ್ನ ಮಗಳಾದ ಹಾಲೋಲಿಕೆಯನ್ನು ನಿಮಗೆ ಲಗ್ನ ಮಾಡಬೇಕೆಂದಿರುವೆನು. ಮೊದಲು ನನ್ನ ಮುತ್ತಿನ ಹಾರವನ್ನು ಕೊಡುವರಾಗಿ. ಶೆಟ್ಟರಿ, ನಿನ್ನ ಮಗಳ ಲಗ್ನವು ನನಗೇನು ಬೇಕಾಗಿರುವುದು ಶೆಟ್ಟರಿ. ಸತ್ಯದಿಂದ ಹೇಳುತ್ತಿದ್ದೇನೆ, ಮುತ್ತಿನ ಹಾರವನ್ನು ಅಂಶಪಕ್ಷ ನುಡಿತು. ಇಲ್ಲದೇ ಇರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಕ್ಷಯಮದಂಡ. ಅಯ್ಯೋ. ಅವಧಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ಮನೆಗೆ ಕರೆದೊಯ್ದು ಅನ್ನ ಹಾಕಿದ ತಪ್ಪಿಗೆ ಕಣ್ಣ ಕುಯ್ಯುವ ಬುದ್ಧಿಯನ್ನು ಎಲ್ಲಿಂದ ಕಲಿತೆ? ಮದಾಂಧ, ಒಳ್ಳೆಯ ಮಾತಿನಿಂದ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲದೆ ಹೋದರೆ ಅನರ್ಥವಾದದ್ದು ಎಚ್ಚರಿಕೆ. ಅಯ್ಯೋ ಪರಮಾತ್ಮ, ಸತ್ಯವೇ ಆಳಾಯ್ತೋ, ಧರ್ಮವೇ ಬರಡಾಯ್ತು. ಈ ಪಾಪಿಯ ಜೀವನ ಹೀಗಾಯ್ತು. ಜೀವನ ಸ್ಥಿರವಿಲ್ಲ, ಕರೆಯಲು ಜೀವನ ಸ್ಥಿರವಿಲ್ಲ. ಪರಮಾತ್ಮ, ಬೇಗ ಬರುವನಾಗು ಪಾಪಿ. ಈ ಜೀವನ ಸ್ಥಿರವಿಲ್ಲ, ದರೆಯೊಳು ಜೀವನ ಸ್ಥಿರವಿಲ್ಲ. ಪರದೇಶಿಯಾಗಿ ನಾನು ಬಂದೆ, ಈ ಪರಿಕಷ್ಟಕ್ಕೆ ಗುರಿಯಾದೆನಲ್ಲ. ಅಯ್ಯೋ, ಬೇಗ ಬರುವನಾಗು ಮದಾಂಧ. ಪರದೇಶಿಯಾಗಿ ನಾನು ಬಂದೆ, ಈ ಪರಿಕಷ್ಟಕ್ಕೆ ಗುರಿಯಾದೆನಲ್ಲ. ರಾಜರ ಸಭೆಯಲ್ಲಿ ನನಗವ ಶಿಕ್ಷೆಯೋ, ರಾಜರ ಸಭೆಯಲ್ಲಿ ನನಗವ ಶಿಕ್ಷೆಯೋ ಗೈವರೋ ನಾ ಕಾಣೆನಲ್ಲ. ಸ್ಥಿರವಿಲ್ಲ, ದರೆಯೊಳು ಜೀವನ ಸ್ಥಿರವಿಲ್ಲ. ಜೀವನ ಸ್ಥಿರವಿಲ್ಲ.
दे सारा संतोष सारी न पेलो मंत्री सचिव पेलो ನಮ್ಮ ರಾಜ್ಯದ ವಿವರವ ಯಾವ ರೀತಿಯಲ್ಲಿ ಅದು ಮಂತ್ರಿ ಸಚಿವ ಪೆಳ್ಳೋ ಮಂತ್ರೇಂದ್ರ ರಾಜೇಂದ್ರ ಪ್ರಜೆಗಳ ಕ್ಷೇಮವೇ ನನ್ನೆಯ ಕ್ಷೇಮವೋ ಪ್ರಜೆಗಳ ಕ್ಷೇಮವೇ ನನ್ನೆಯ ಕ್ಷೇಮವೋ ಪ್ರಜೆಗಳ ಶಾಂತಿಯೇ ಪ್ರಜೆಗಳ ಶಾಂತಿಯು ನನ್ನ ಆತ್ಮ ಶಾಂತಿಯು ಮಂತ್ರಿ ಸಚಿವ ಪೆಳ್ಳು ನಮ್ಮ ರಾಜ್ಯದ ವಿವರವ ಯಾವ ರೀತಿಯಲ್ಲಿ ಮಂತ್ರಿ ಸಚಿವ ಪೆಳ್ಳು ಮಂತ್ರೇಂದ್ರ ರಾಜೇಂದ್ರ ಸುತ್ತಲೂ ಇರುತ್ತೆ ಶತ್ರು ರಾಜರುಗಳು ಸೈನ್ಯಾಧಿಪತಿ ರಾಜೇಂದ್ರ ಸುತ್ತಲೂ ಇರುತ್ತೆ ಶತ್ರು ರಾಜರುಗಳು ಕಪ್ಪು ಕಾಣಿಕೆಗಳ ಒಪ್ಪಿಸುತ್ತಿರುವರು ಮಂತ್ರಿ ಸಚಿವ ಪೆಳ್ಳೋ ನಮ್ಮ ರಾಜ್ಯದ ವಿವರವ ಯಾವ ರೀತಿಯಲ್ಲಿ ಮಂತ್ರಿ ಸಚಿವ ಪೆಳ್ಳೋ ಮಹಾರಾಜ ಇವಾಗಲೇ ಯಾರನೇ ವರ್ತಮಾನವೇನು ಶೆಟ್ಟರು ಯಾರೋ ಕಳೆದುಕೊಂಡು ತಮ್ಮ ನೋಡಬೇಕೆಂದು ಬರ್ತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಬರಮಾಡಿ. ಕ್ಷೇಮದಾಂಡ ಮಹಾರಾಜರ ಪಾದಕ್ಕೆ ದಂಡಮೋ ದಂಡಮೋ. ಶೆಟ್ಟರೇ ನಿಮ್ಗೆ ಮಂಗಳವಾಗ್ಲಿ ಮೇಲಕ್ಕೆ ಹೇಳಿ. ಅಯ್ಯ ಶೆಟ್ಟರೇ, ನೀವು ನನ್ನ ಆಸ್ಥಾನಕ್ಕೆ ಬಂದ ಕಾರಣವೇನು? ಅದು ಅಲ್ಲದೆ ಈತನ ಯಾರು? ಮಹಾಪ್ರಭು, ಆದಿಯಲ್ಲಿ ಹೋಗುತ್ತಿದ್ದ ಈ ಪರದೇಶಿಯನ್ನು ನಮ್ಮ ಮನೆಗೆ ಕರೆದೊಯ್ದು ಅನ್ನ ಹಾಕಿದ ತಪ್ಪಿಗೆ ನನ್ನ ಮಗಳಾದ ಹಾಲೋಲಿಕೆ ಮುತ್ತಿನ ಹಾರವನ್ನು ಕದ್ದು ನಾವು ಎಷ್ಟೇ ವಿಧವಾಗಿ ಕೇಳಿದರೂ ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವನು. ಹೇಗಾದರೂ ಮಾಡಿ ನನ್ನ ಮಗಳಾದ ಹಾಲೋಲಿಕೆ ಮುತ್ತಿನ ಹಾರವನ್ನು ಕೊಡಿಸಬೇಕೆಂದು ಕರಮಗಿದು ಬೇಡಿಕೊಳ್ಳುವೆನು. ದಂಡಮೋ ದಂಡಮೋ. ಶೆಟ್ಟರೇ, ನೀವು ಮೇಲಕ್ಕೆ ಹೇಳಿ. ಆಯ್ತು. ಅಯ್ಯ ಅಪರಾಧಿಯೇ, ಮಹಾರಾಜರು ಶೆಟ್ಟರು ಹೇಳುತ್ತಿರುವ ಮಾತಿಗೆ ನಿನ್ನ ಉತ್ತರವೇನು? ಮಹಾರಾಜರು, ಈ ವಿಚಾರವನ್ನು ನಾನು ನಿಮಗೆ ತಿಳಿಸಿದರೆ ನೀವು ನಂಬುವಿರೋ ಅಥವಾ ಇಲ್ಲವೆಂದು ಹೇಳುವಿರೋ ನಾ ಕಾಣುವುದಿಲ್ಲ ಮಹಾರಾಜರೇ. ಅಯ್ಯ ಅಪರಾಧಿಯೇ, ಮಹಾರಾಜರು, ಅದು ಯಾವ ವಿಚಾರವಿದ್ದರೂ ಸರಿ, ಧೈರ್ಯವಾಗಿ ಹೇಳುವ ನಾವು. ಹಾಗಾದ್ರೆ ತಿಳಿಸುತ್ತೇನೆ. ಕದಿಯ ಪದಕವನ್ನು ಮದನ ಪೀತನಾಡೆ ರಾಜ ಅದನ ಆರಗುವೆ ಇದನ ಲಾಲಿಸೋ ರಾಜ ಪದಕ ನುಂಗಿತು ಅಂತ್ಯಯ ರಾಜ ಕವಿಯ ಪದಕವನ್ನು ಮದನ ಪೀತನಾಡೆ ರಾಜ ದುರ್ವಿಧಿ ದೆಸೆಯಿಂದ ಬರೆದ ಚಿತ್ರದ ಅಂತೆ ಗಬಗಬನೆ ನುಂಗಿತ ರಾಜ. ಮಹಾರಾಜರೇ, ಅಪರಾಧಿಯೇ, ಧೈರ್ಯವಾಗಿ ಹೇಳಿ. ಅದನ ಆರಗುವೆ ಇದನ ಲಾಲಿಸೋ ರಾಜ ಪದಕ ನುಂಗಿತು ಹಂಸೆಯ ರಾಜ. ಕದಿಯ ಲಿಲ್ಲ ಪದಕವನ್ನು ಮದನ ಪೀತನಾಡೆ ರಾಜ. ಮಹಾರಾಜರೇ, ಅಪರಾಧಿಯೇ, ಶೆಟ್ಟರ ವಿಚಿತ್ರವಾದ ಮನೆಯಲ್ಲಿ
ಗೋಡೆಯ ಮೇಲೆ ಬರೆದಿರ್ತಕ್ಕಂಥ ಚಿತ್ರದ ಅಂಶೆಯು ಜೀವದಿಂದ ನಡೆದು ಬಂದು ಶೆಟ್ಟರ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ಮಹಾರಾಜರೇ ಒಂದೊಂದಾಗಿ ನುಗ್ಗಿ ಅಲ್ಲಿಯೇ ಸೇರಿಕೊಂಡಿತು. ಇದನ್ನು ಈ ಕಣ್ಣುಗಳಿಂದ ನೋಡಿದನೇ ಹೊರತು ಈ ಪಾಪಿಯಾದ ನನ್ನ ಕರಗಳಿಂದ ಮುಟ್ಟಲಿಲ್ಲವು ಮಹಾರಾಜರೇ, ಮುಟ್ಟಲಿಲ್ಲವು. ಶೆಟ್ಟರೆ, ಮಹಾರಾಜರೇ, ಈತನು ನೋಡಿದರೆ ಈ ರೀತಿ ಹೇಳ್ತಿರೋನು, ನೀನು ನೋಡಿದರೆ ಆ ರೀತಿ ಹೇಳ್ತಿರುವೆ. ಇವೆರಡರನ್ನು ನಂಬುವ ಬಗೆ ತಾನು ಹೇಗೆ? ಮಹಾರಾಜರೇ, ಗೋಡೆಯ ಮೇಲೆ ಬಣ್ಣದಿಂದ ಬರೆದಿರುವ ಹಂಸಪಕ್ಷಿಯು ಜೀವದಿಂದ ಹಾರಿ ಬಂದು ಮುತ್ತಿನ ಹಾರವನ್ನು ನುಂಗುವುದು ಎಲ್ಲಿಯಾದರೂ ಉಂಟೆ? ನಾವು ನಂಬದಿದ್ದರು ಇಲ್ಲಿ ಕುಳಿತಿರುವ ಪ್ರಜೆಗಳಾದರೂ ನಂಬಬಾರದೆ? ಹೌದೌದು ಶೆಟ್ಟರೆ, ಮಹಾರಾಜರೇ, ನೀವು ನಿಮ್ಮ ಅಂತಃಪುರಕ್ಕೆ ಹೊರಡಿ. ಆಗಬಹುದು. ನಿಮ್ಮ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ನಾನು ಹೇಗಾದರೂ ಮಾಡಿ ಈತನಿಂದ ತೆಗೆದುಕೊಡುತ್ತೇನೆ. ಹಾಗೇ ಆಗಲಿ. ಅಯ್ಯ ಅಪರಾಧಿಯೇ, ಮಹಾರಾಜರೇ, ಶೆಟ್ಟರು ಹೊರಟು ಹೋದರು. ನಿನ್ನನ್ನು ನೋಡಿದರೆ ಬಹಳ ಒಳ್ಳೆಯವನಂತೆ ಕಾಣುತ್ತಿದ್ದೀಯ. ಒಳ್ಳೆಯ ಮಾತಿನಿಂದ ಆ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡು. ಮಹಾರಾಜರೇ, ಸತ್ಯದಿಂದ ಹೇಳುತ್ತಿದ್ದೇನೆ, ಮುತ್ತಿನ ಹಾರವನ್ನು ಹಂಸಪಕ್ಷಿಗಿತು, ಇಲ್ಲದೇ ಇರೋ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದುಕೊಡಲಿ? ಛೇ ಮದಾಂಧ! ಅಯ್ಯೋ ಪರಮಾತ್ಮ, ಸುಮ್ಮನೆ ಒಳ್ಳೆಯ ಮಾತಿನಿಂದ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಅನೇಕ ಕಷ್ಟಗಳಿಗೆ ಗುರಿಯಾಗಿವೆ. ಮಹಾರಾಜರೇ, ಯೋಚನೆಯನ್ನು ಮಾಡು. ನೀವು ಎಷ್ಟೇ ಕಷ್ಟಕ್ಕೆ ಗುರಿ ಮಾಡದಾಗ್ಯೂ ಇಲ್ಲದೇ ಇರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದುಕೊಡಲಿ? ಛೇ ಮದಾಂಧ ಮಂತ್ರೇಂದ್ರ, ನಾವು ಈತನನ್ನು ಎಷ್ಟಿರುವಾಗಿ ಕಾಡಿ ಬೇಡಿದರು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಇಲ್ಲವೆಂದಲೇ ಹೇಳುತ್ತಿರುವನು. ಈತನಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ಶೆಟ್ಟರ ಮಗಳ ಮುತ್ತಿನ ಹಾರವು ಬರುವುದು? ಮಹಾಪ್ರಭು, ನಮ್ಮ ಅರಮನೆಯ ದೂತರನ್ನು ಬರಮಾಡಿ ಅವರಿಂದ ಗೌರವವಾದ ಶಿಕ್ಷೆಯನ್ನು ಕೊಟ್ಟರೆ ಆಗ ಬರುವುದು ಶೆಟ್ಟರ ಮಗಳ ಮುತ್ತಿನ ಹಾರ. ಒಳ್ಳೆಯ ಉಪಾಯವನ್ನೇ ಹೇಳಿದೆ ಮದಾಂಧ. ಮಂತ್ರೇಂದ್ರ, ಮಹಾಪ್ರಭು, ನಮ್ಮ ಅರಮನೆ ದೂತರನ್ನು ಜಾಗೃತಿಯಾಗಿ ನನ್ನ ಆಸ್ಥಾನಕ್ಕೆ ಬರುವಂತೆ ಆಜ್ಞೆಯನ್ನು ಮಾಡು. ಆಗಬಹುದು. ಯಾರಲ್ಲಿ ನಮ್ಮ ಅರಮನೆ ದೂತರನ್ನು ರಾಜಸ್ಥಾನಕ್ಕೆ ಬರಮಾಡಿ ಅಪ್ಪಣೆ. ಬೇಗದಿಂದ ಬಂದವೋ ದೂತರಾದ ನಾವುಗಳು, ಬೇಗದಿಂದ ಬಂದವೋ ದೂತರಾದ ನಾವುಗಳು, ದೂತರಾದ ನಾವುಗಳು, ದೂತರಾದ ನಾವುಗಳು. ಮಹಾರಾಜ ಪಾದಕ್ಕೆ ನಮಸ್ಕರಿಸುವು. ದೂತರೇ, ನಿಮಗೆ ಮಂಗಳವಾಗಲಿ ಮೇಲಕ್ಕೆ ಹೇಳಿ. ಮಹಾಪ್ರಭು, ನಮ್ಮಲ್ಲಿ ಜಾಗೃತ ಕಾರಣವೇನು? ದೂತರೇ, ನಮ್ಮ ನಗರದಲ್ಲಿರುವ ನಂದೈ ಶೆಟ್ಟರ ಮನೆಯಲ್ಲಿ ಅನ್ನ ಹಾಕಿದ ತಪ್ಪಿಗೆ ಆತನ ಮಗಳಾದ ಆಲೋಲಿಕೆ ಮುತ್ತಿನ ಹಾರವನ್ನು ಕದ್ದಿದ್ದಾನೆ ಎಂದು ಹೇಳಿ ಶೆಟ್ಟರು ನಮಗೆ ದೂರು ತಂದುಕೊಟ್ಟರು. ನಾವು ಈತನನ್ನು ಎಷ್ಟು ಕಾಡಿ ಬೇಡಿದರು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಇಲ್ಲವೆಂದಲೇ ಹೇಳುತ್ತಿರುವನು. ಈತನನ್ನು ಸೆಳೆದುಕೊಂಡು ಹೋಗಿ ಅನೇಕವಾದ ಕಷ್ಟಗಳನ್ನು ಕೊಟ್ಟು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ತೆಗೆದುಕೊಂಡು ಬರುವರಾಗಿ. ಎಲ್ಲಿರುವ ನಾವು ಪಾಪ ಇಲ್ಲೇ ಇರುವನು. ಛೇ ಮದಾಂಧ, ಹೋಗಿ. ಪರಮಾತ್ಮ, ದೂತರೇ, ಛೇಮನಂದ ಕರಗಳ ಜೋಡಿಸಿ ನಾಂ ಸಿರಬಾಗಿ ನಮಿಸುವೆ, ಒಡೆಯಬೇಡಿರಿ ಎನ್ನ ಸಹ ತಡೆಯಲಾರೇನು ಬಾದಿಯ. ಕರಗಳ ಜೋಡಿಸಿ ದೂತರೇ, ದೂತರೇ, ಯಾ ದೂತರೇ, ನಿಮ್ಮ ಬಾಲ ಕಾರಣ ನಾನೋರ್ವ ಬಾಲಕನಯ್ಯ, ಒಡೆಯಬೇಡಿರಿ ಎನ್ನ ನಾ ತಡೆಯಲಾರೇನು ಬಾದಿಯ. ಕರಗಳ ಜೋಡಿಸಿ ದೂತರೇ, ದೂತರೇ, ಅಯ್ಯ ದೂತರೇ, ನನ್ನನ್ನು ಒಡೆಯಬೇಡಿರಿ, ನಾನು ಈ ಬಾಧೆಯನ್ನು ತಾಳಲಾರೆ. ದೂತರೇ, ನೀವೆಲ್ಲಿಗಾದ್ರೂ ಕರೆದುಕೊಂಡು ನಡೆಯಿರಿ, ನಾನು ಅಲ್ಲಿಗೆ ಬರುತ್ತೇನೆ. ಅದೊಂದು ಒಳ್ಳೆ ಮಾತಿನಿಂದ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುವೆನು. ಹೇಗೆ ನನಗೂ ಹೋ ಪರಮಾತ್ಮ, ಮಹಾರಾಜರ ಪಾದಕ್ಕೆ ನಮಸ್ಕರಿಸುವ. ದೂತರೇ, ನಿಮಗೆ ಮಂಗಳವಾಗಲಿ ಮೇಲಕ್ಕೆ ಹೇಳಿ. ಎಲ್ಲಿ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟನೇನು? ಮಹಾಪ್ರಭು,
ಈತನಿಗೆ ಎಷ್ಟು ಶಿಕ್ಷೆ ಕೊಟ್ಟರು ಮುತ್ತಿನ ಹಾರವಿಲ್ಲ ಇಲ್ಲವೆಂದು ಸುಳ್ಳನ್ನೇ ಹೇಳಿದರು. ಏನು ನೀವು ಎಷ್ಟು ಶಿಕ್ಷೆಗಳನ್ನು ಕೊಟ್ಟರು ಶೆಟ್ಟರ ಮಗಳ ಮುತ್ತಿನ ಅವರವನ್ನು ಇಲ್ಲೋ ಇಲ್ಲವೆಂದಲೇ ಹೇಳುತ್ತಿರುವನೆ. ಹೌದು. ಮದಾಂಧ ಒಳ್ಳೆಯ ಮಾತಿನಿಂದ ಶೆಟ್ಟರ ಮಗಳ ಮುತ್ತಿನ ಆಹಾರವನ್ನು ಕೊಟ್ಟು ಬಿಡು, ಇಲ್ಲವಾದರೆ ಅನೇಕ ಕಷ್ಟಗಳಿಗೆ ಗುರಿಯಾಗುವೆ. ಅಯ್ಯೋ ಮಹಾರಾಜನೇ, ನೀವು ಎಷ್ಟೇ ಕಷ್ಟಕ್ಕೆ ಗುರಿ ಮಾಡಿದಾಗ್ಯೂ ಇಲ್ಲದೆ ಇರುವ ಪದಾರ್ಥವನ್ನು ನಾನು ಎಲ್ಲಿಂದ ತಾನೇ ತಂದು ಕೊಡಲಿ? ಮಾತ್ರೇಂದ್ರ, ನಾವು ಈತನಿಗೆ ಅನೇಕ ವಿಧವಾಗಿ ಕಾಡಿ ಬೇಡಿದರು ಶೆಟ್ಟರ ಮಗಳ ಮುತ್ತಿನ ಆಹಾರವನ್ನು ಇಲ್ಲೋ ಇಲ್ಲವೆಂದಲೇ ಬಗಳುತ್ತಿರುವನು. ಈತನಿಗೆ ಇನ್ಯಾವ ಶಿಕ್ಷೆಯನ್ನು ಕೊಟ್ಟರೆ ಶೆಟ್ಟರ ಮಗಳ ಮುತ್ತಿನ ಆಹಾರವು ಬರುವುದು? ಮಹಾಪ್ರಭು, ಈ ಪಾಪಿ ಸೆಳೆದುಕೊಂಡು ಹೋಗಿ ಇವನ ಕೈ ಕಾಲು ಕಡಿಸಿ ಕಂದಕದಲ್ಲಿ ಬೀಸಾಡಿದರೆ ಆ ಗಾಯದ ಬಾದಿಯಲ್ಲಿ ತಡೆಯಲಾರದೆ ಆಯು ಕೊಡುವರು ಶೆಟ್ಟರ ಮುತ್ತಿನಾರವನ್ನ. ಭಲೆ ಮಂತ್ರಿಂದ ಭಲೆ, ಒಳ್ಳೆಯ ಉಪಾಯವನ್ನೇ ಹೇಳಿದೆ. ದೂತರೇ, ಮಹಾಪ್ರಭು, ಬಂದಿರಯ್ಯ ದೂತರೇ, ಈತನನ್ನು ಹಿಡಿಯಿರೆ. ಬಂದಿರಯ್ಯ ದೂತರೇ, ಈತನನ್ನು ಹಿಡಿಯಿರೆ. ಈತನನ್ನು ಹಿಡಿಯಿರಿ, ಕೊರೋಚರಣ ಕಡಿಯಿರೆ. ಅಯ್ಯೋ ಪರಮಾತ್ಮ, ಈತನನ್ನು ಹಿಡಿಯಿರಿ, ಕೊರೋಚರಣ ಕಡಿಯಿರೆ. ಕೊರೋಚರಣ ಕಡಿಯಿರಿ, ಕಂದೂಕದಲ್ಲಿ ಬಿಸಾಡಿರೆ. ಅಯ್ಯೋ ದೇವಾದಿದೇವರೇ, ಕೊರೋಚರಣ ಕಡಿಯಿರಿ, ಕಂದೂಕದಲ್ಲಿ ಬಿಸಾಡಿರೆ. ಬಂದಿರಯ್ಯ ದೂತರೇ, ಈತನನ್ನು